ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಜಿನಿ ಮೇಕಪ್ ವಿಶ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 3 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಅಂಡ್ ಇವತ್ತಿನ ಈ ಇಂಟ್ರೆಸ್ಟಿಂಗ್ 4th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರೀದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಹೈಪ್ ಕೂಡ ಮಾಡ್ಬಿಡಿ. ನೀವು ಕೊಡೋ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ಅಂಡ್ ಹೆಂಗೋ ಫೈನಲ್ ಆಗಿ ಆ ಮೌಸ್ ಅನ್ನೋ ಸೀರೀಸ್ ಮುಗೀತು. ನನಗೆ ತುಂಬಾ ತೃಪ್ತಿಯಾಗಿದೆ. ಇನ್ನೊಂದು ಹೊಸ ಸೀರೀಸ್ ನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇನ್ನೇನಿಲ್ಲ ಹೇಳೋದು, ಬನ್ನಿ ಇವತ್ತಿನ ಪಾಠನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾಠ ಫೆರಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಫಸ್ಟ್ ವಿಶ್ ನ ಕೇಳಿದ್ಲು. ಅದೇ ಆ ದಾರಿಯಲ್ಲಿ ಬರ್ತಾ ಇರೋ 5 ಜನರ ವಿಶ್ ನ ನಮ್ ಹೀರೋ ನೆರವೇರಿಸಬೇಕು ಅಂತ ಅನ್ನೋದು. ಆ 5 ಜನರಲ್ಲಿ ಕೂಡ ಅಟ್ಲೀಸ್ಟ್ 3 ಜನ ಆದ್ರೂ ಅವ್ರಿಗೋಸ್ಕರ ಅಲ್ದೆ ಬೇರೆಯವ್ರಿಗೋಸ್ಕರ ಒಂದು ವಿಶ್ ಆದ್ರೂ ಅವ್ರು ಕೇಳ್ಕೊಂಡ್ರೆ ನಮ್ ಹೀರೋ ಸೋತಂಗೆ ಲೆಕ್ಕ. ಈ ತರ ಒಂದು ಡೀಲಿಂಗ್ ನ ಮಾಡ್ಕೊಂಡ್ರ ಆತರ ಒಂದ್ 5 ಜನನ ಸೆಲೆಕ್ಟ್ ಕೂಡ ಮಾಡ್ಕೊಂಡ್ರು. ಈಗ ನಮ್ ಹೀರೋ ಹೇಳ್ತಾನೆ, ನಿನ್ಗೆ ನನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ವಲ್ಲ, ಏನೋ ನಿನ್ನ ಹತ್ರ ಕಾಮಿಡಿಯಾಗಿ ನಡ್ಕೊಳ್ತಾ ಇದೀನಿ ಅಂತ ನೀನ್ ಅನ್ಕೊಂಡಿರೋದು. ಜೀನೀಸ್ ಅಲ್ಲಿ ಎಷ್ಟು ತರ ಜೀನಿ ಇದಾರೆ ಗೊತ್ತಾ? ಅದ್ರಲ್ಲೂ ತುಂಬಾ ಕೆಟ್ಟ ಜೀನಿ ಅಂತಂದ್ರೆ ಅದು ನಾನ್ ಮಾತ್ರನೇ. ಯಾರನ್ನ ಬೇಕಾಗಿದ್ರು ಕೇಳು. ನನಗೆ ಇನ್ನೊಂದ್ ಹೆಸರು ಕೂಡ ಇದೆ. ನನ್ನನ್ನ ಡೆವಿಲ್ ಜೀನಿ ಅಂತ ಕೂಡ ಕರೀತಾರೆ. ನನ್ನ ನೋಡಿದ್ರೆ ಭಯ ಪಡೆದಿರೋರೇ ಇಲ್ಲ ಅಂತ ಇವನೇನೋ ಹೀರೋಯಿನ್ ಭಯ ಪಡಿಸೋ ತರ ಮಾತಾಡ್ತಾ ಇದ್ದಾನೆ. ಬಟ್ ಅವ್ಳ ಮುಖದಲ್ಲಿ ಒಂದ್ ಸ್ವಲ್ಪ ಭಯ ಕೂಡ ಇಲ್ಲ, ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಇವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅದ್ರಲ್ಲಿ ನಮ್ ಹೀರೋದು ಆ ಮನೆ ಇದೆ ಅಲ್ವಾ, ದೀಪದ ಒಳಗಡೆ ಇರೋ ಮನೆ. ಆ ಮನೆಯಲ್ಲಿ ತುಂಬಾನೇ ಗೋಲ್ಡ್ ಐಟಮ್ಸ್ ಎಲ್ಲ ಇಟ್ಕೊಂಡು ಅಲ್ಲಿ ಒಂದು ಹುಡುಗಿ ನಮ್ ಹೀರೋಯಿನ್ ತರನೇ ಇದ್ದಾಳೆ ನೋಡಕ್ಕೆ. ಬಟ್ ಮುಖದಲ್ಲಿ ಮಾರ್ಕ್ ಇದೆ. ಕೂತ್ಕೊಂಡು ಜೋರಾಗಿ ನಗ್ತಾ ಇರ್ತಾಳೆ. ಈಗ ಟಕ್ಕಂತ ಇಲ್ಲಿ ಪ್ರೆಸೆಂಟ್ ಅಲ್ಲಿ ನಮ್ ಹೀರೋಯಿನ್ಗೆ ಎಚ್ಚರ ಆಗುತ್ತೆ. ಇಷ್ಟೊತ್ತು ಬಂದಿದ್ದೊಳಗೆ ಕನ್ಸು. ಆ ಕನ್ಸು ತುಂಬಾ ರಿಯಾಲಿಟಿ ಆಗಿತ್ತಲ್ವಾ. ನಾನು ಯಾವ್ದೋ ಜಾಗದಲ್ಲಿ ತುಂಬಾ ಮೋಸವಾಗಿ ನಗ್ತಾ ಇದ್ದೆ ಅಂತ ಹೇಳಿ ಅಲ್ಲಿ ಹೆಂಗ್ ನಗದ್ಲು ಅದೇ ತರ ಒಂದು ನಗುನ ಇಲ್ಲಿ ಟ್ರೈ ಮಾಡ್ತಿದ್ದಾಳೆ. ನಿಜವಾಗ್ಲೂ ಇವಾಗ ಅವಳು ಟ್ರೈ ಮಾಡ್ತಾರೋ ತುಂಬಾ ಮೋಸವಾಗಿದೆ. ಬಟ್ ಏನಂತ ಅವಳಿಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಆ ಬಬ್ಲು ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾನೆ, ನೆನ್ನೆ ಹೀರೋಯಿನ್ ಅವಳು ಫಸ್ಟ್ ವಿಶ್ ನ ಕೇಳಿದ್ಲು ಕಣೋ. ಅದ್ರಲ್ಲಿ ಸ್ವಾರ್ಥ ಅಂತ ಏನು ಅನ್ಸಿಲ್ಲ. ಯಾಕಂದ್ರೆ ಬೇರೆಯವ್ರಿಗೋಸ್ಕರನ ಅವಳು ಕೇಳ್ಕೊಂಡಿರೋದು. ನನಗೆ ತುಂಬಾ ಕನ್ಫ್ಯೂಷನ್ ಆಗಿದೆ ಕಣೋ. ಅವಳಿಗೋಸ್ಕರ ಕೇಳ್ಕೊಂಡಿದ್ರೆ ನಾನೇ ಗೆದ್ಬಿಡ್ತಾ ಇದ್ದೆ. ಅವಳ ಹತ್ರ ಇನ್ನೂ 2 ವಿಶ್ ಇದೆ. ಅದನ್ನ ಕೂಡ ಅವಳಿಗೋಸ್ಕರ ಕೇಳ್ಕೊಳ್ದೆ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡ್ಬಿಟ್ರೆ ಮತ್ತೆ ದೇವ್ರ ಹತ್ರ ನಾನು ಪನಿಷ್ಮೆಂಟ್ ತಿನ್ನಕ್ ಆಗಲ್ಲ. ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ಹಿಂಗೆ ಕುತ್ಕೊಂಡಿದ್ರೆ ನಂಗೆ ತಲೆ ಸಿಟ್ಟಿಡ್ದ್ ಬಿಡುತ್ತೆ. ನಾನ್ ಫಸ್ಟ್ ಎಲ್ಲಾದ್ರೂ ಒಂದ್ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗೋ ತರ ಜಾಗಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಎಲ್ಲಿ ನಂದು ಫ್ಲೈಯಿಂಗ್ ಮ್ಯಾಟ್ ಒಂದಿತ್ತಲ್ಲ ಅದೆಲ್ಲಿ ಅಂತ ಹೇಳಿ ಅವ್ನ ಮನೆ ಒಳಗಡೆ ಹೋಗಿ ಫ್ಲೈಯಿಂಗ್ ಮ್ಯಾಟ್ ನ ಎತ್ತಿ ಕೈಯಲ್ಲಿ ಸುತ್ಕೊಂಡು ನಮ್ ಹೀರೋಯಿನ್ ಅವ್ರ ಅಜ್ಜಿ ಹತ್ರ ಬಂದು ಮಾತಾಡ್ತಾನೆ. ಅಜ್ಜಿ, ನಾನ್ ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ತಾ ಇದೀನಿ. ನಾನು ಎಲ್ಲ ಹೋಗ್ತಾ ಇದೀನಿ ಏನು ಅಂತ ನಿಮ್ಮ ಮೊಮ್ಮಗಳ ಹತ್ರ ಎಲ್ಲಾದ್ರೂ ಹೇಳ್ಬಿಟ್ಟಿರಾ? ಇವಳ ಹತ್ರ ಇದ್ದಿದ್ದು ನನಗೆ ಹುಚ್ಚಿಡೋ ತರ ಆಗ್ಬಿಟ್ಟಿದೆ ಅಂದಾಗ, ಎಲ್ಲೋ ಹೋಗ್ತಾ ಇದ್ಯಾ, ಇರೋ ಸ್ವಲ್ಪ ಊಟ ಮಾಡ್ಕೊಂಡು ಹೋಗುವಂತೆ ಅಂದಾಗ, ಇಲ್ಲ ನನಗೆ ಊಟ ಎಲ್ಲ ಏನು ಬೇಡ, ಆದ್ರೆ ದಯವಿಟ್ಟು ನಾನು ಈ ಕಾರಣಕ್ಕೆ ಹೋಗ್ತಾ ಇದೀನಿ ಅಂತ ನಿಮ್ಮ ಮೊಮ್ಮಗಳ ಹತ್ರ ಮಾತ್ರ ಹೇಳ್ಬಿಡ್ಬೇಡ ಅಂತ ಸ್ವಲ್ಪ ದೂರ ಹೋದವನು, ನೀವ್ ಮಾಡ್ತಿರೋ ಅಡಿಗೆ ತುಂಬಾ ಚೆನ್ನಾಗಿದ್ದಂಗಿದೆ, ನಾನು ಸ್ವಲ್ಪ ಮಾತ್ರ ಎತ್ಕೊಂತೀನಿ ಅಂತ ಮಿಕ್ಸ್ ಮಾಡ್ತಿರೋ ಬೌಲ್ನೇ ಕೈಯಲ್ಲಿ ಎತ್ಕೊಂಡು ಹೊಟ್ಟೋದ. ಆ ಮ್ಯಾಟ್ ಹಾಕೊಂಡ ಮ್ಯಾಟ್ ಮೇಲೆ ಕೂತ್ಕೊಂಡು ಗಾಲಿಯಲ್ಲಿ ತೇಳ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈ ತರ ಏನೋ ಒಂದು ಆಕಾಶದಲ್ಲಿ ಫ್ಲೈ ಆಗ್ತಾ ಇದೆ ಅನ್ನೋದು ಗೌರ್ಮೆಂಟ್ ಅವರ ರೇಡಾರ್ಗೆ ಸಿಕ್ಕಿರುತ್ತೆ. ಸೊ ಅದರಿಂದ ಒಂದ್ ಇಬ್ರು ಜೆಟ್ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ. ಯಾವನೋ ಇವನು ಸರ್ ಯಾವ್ದೋ ಒಂದು ಬೇರೆ ದೇಶದಿಂದ ಏನೋ ಬಂದಿದೆ ಅಂತ ಅನ್ಕೊಂಡ್ವಿ, ಬಟ್ ಇಲ್ಲ ಇವ್ನು ಯಾವನೋ ಮ್ಯಾಟ್ ಮೇಲೆ ಕೂತ್ಕೊಂಡು ತಿಂತಾ ಇದ್ದಾನೆ ಅಂತ. ಆಕ್ಚುಲಿ ಇದನ್ನೆಲ್ಲ ಕೂಡ ಅಲ್ಲಿ ರೆಕಾರ್ಡ್ ಮಾಡಿರ್ತಾರೆ. ನಮ್ ಹೀರೋ ಬಂದು ಅಷ್ಟು ಕ್ಲಿಯರ್ ಆಗಿ ಕಾಣಿಸಿರೋದಿಲ್ಲ. ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನಕ್ ಕೂಡ ಬಿಡಲ್ವಾ ಇವರು ಅಂತ ಹೇಳಿ ಅಲ್ಲಿಂದ ಸ್ಪೀಡ್ ಆಗಿ ಹಂಗೆ ಮತ್ತೆ ಕೆಳಗಡೆ ಎಲ್ಲೋ ಬಂದು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟ. ಈ ಕಡೆ ಇದೆಲ್ಲ ದೊಡ್ಡದಾಗಿ ನ್ಯೂಸ್ ಅಲ್ಲಿ ಸ್ಪ್ರೆಡ್ ಆಗ್ಬಿಟ್ಟಿದೆ. ಜಪಾನ್ ಕಡೆಯಿಂದ ಯಾವ್ದೋ ಒಂದು ಬಂದಿದೆ, ಅದು ನಮ್ಮ ಒಂದು ದೇಶದೊಳಗಡೆ ಎಂಟ್ರಿ ಆಗಿದೆ. ಮೋಸ್ಟ್ಲಿ ಅವ್ರ ಏನಾದ್ರು ನಮ್ಮ ಮೇಲೆ ಯುದ್ಧಕ್ಕೆ ಏನಾದ್ರು ಸಿಗ್ನಲ್ ಕಳಿಸ್ತಾ ಇದಾರ, ಹಂಗೆ ಹಿಂಗೆ ಅಂತ ಹೇಳಿ ದೊಡ್ಡದಾಗಿ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಇದನ್ನ ಹೀರೋಯಿನ್ ನೋಡ್ತಾ ಇದ್ದಾಗ್ಲೇ ಅವಳಿಗೆ ಅರ್ಥ ಆಗೋಯ್ತು ಹೀರೋದೇ ಏನೋ ಕಿತಾಪತಿ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹೀರೋ ಕೂಡ ಜಾಗಕ್ಕೆ ಬಂದಿರ್ತಾನ. ಅವಳಿಗೆ ಟೆನ್ಷನ್ ಆಗೋಯ್ತು. ನೀನೇ ತಾನೆ ಕಿತಾಪತಿ ಕೆಲಸ ಮಾಡಿದ್ದು, ಸೈಲೆಂಟ್ ಆಗಿರಲ್ವಾ ನೀನ್ ಕೈ ಕಾಲು ಇಟ್ಕೊಂಡು ಏನಾದ್ರೂ ಒಂದು ಮಾಡ್ತಾನೆ ಇರ್ತೀಯ ಅಂತ ಬೈದಾಗ, ಸುಮ್ನೆ ನನ್ನ ಬೈಬೇಡ, ಅದು ನಾನು ಅಲ್ಲ ಅಂತ ಏನೋ ಎಳಿತಾ ಇರ್ತಾನೆ ರಾಗ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜಾಗಕ್ಕೆ ಬಬ್ಲು ಬರ್ತಾನೆ. ಮೇಡಮ್, ನಿಮ್ ಗ್ಯಾರೇಜ್ ಅಲ್ಲಿ ಏನೋ ಪಾರ್ಟ್ ಟೈಮ್ ಜಾಬ್ಗೆ ಬೇಕು ಅಂತ ಹೇಳಿದ್ರಲ್ವಾ, ನಾನ್ ನಿಮ್ ಇದ್ರಲ್ಲಿ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಇದೇನಿದು ಬಬ್ಲು ವಾಯ್ಸ್ ತರ ಇದೆ ಅಂತ ತಿರುಗಿ ನೋಡ್ಬಿಟ್ಟು, ನಾನೇ ನಿಮ್ಮ ಯಜಮಾನ್ರು ಅನ್ನೋ ತರ ಅವ್ರ ಮುಂದೆ ತೋರ್ಸ್ಕೋಬೇಡ ಕಣೋ, ನಾನ್ ಯಾರೋ ಅನ್ನೋ ತರ ಇರೋದು ಸಿಗ್ನಲ್ ಕೊಡ್ತಾ ಇರ್ತಾನೆ. ಬಟ್ ಆ ಸಿಗ್ನಲ್ ಬಬ್ಲುಗ್ ಅರ್ಥ ಆಗದೆ, ಏನ್ ಯಜಮಾನ್ರೆ ಏನ್ ಹೇಳ್ತಾ ಇದ್ರೆ ನಂಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಜೋರಾಗಿ ಕೇಳ್ತಾನೆ. ಇದರಿಂದಾನೇ ಹೀರೋಯಿನ್ಗೆ ಅರ್ಥ ಆಗೋಯ್ತು ಅವ್ರಿಬ್ರಿಗೂ ಆಲ್ರೆಡಿ ಪರಿಚಯ ಇದೆ ಅಂತ. ಏನಿಬ್ರು ಸೇರ್ಕೊಂಡು ನನ್ನ ಹತ್ರ ಆಟ ಆಡ್ತಾ ಇದ್ದೀರಾ, ಮರ್ಯಾದೆಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ಅಂದಿದ ತಕ್ಷಣ ಅವರಿಬ್ರು ಅಲ್ಲಿಂದ ಹೊರಗಡೆ ಹೊಟ್ಟೋದ್ರು. ಆತರ ಒಂದು ಬ್ರಿಡ್ಜ್ ಅಡಿ ಕುತ್ಕೊಂಡು ಮಾತಾಡ್ತಾ ಇರೋವಾಗ, ಇಲ್ಲ ಕಣೋ ಇವ್ಳು ಯಾಕೆ ಇಷ್ಟು ಮೋಸವಾಗಿದ್ದಾಳೆ, ಈ ಜನ್ಮದಲ್ಲಿ ಈ ತರ ಸಿಕ್ಕೋ ತರ ಹುಟ್ಟಿದಾಳೆ ಅಂತಂದ್ರೆ ಇದಕ್ಕೂ ಮುಂಚೆ ಜನ್ಮಗಳಲ್ಲಿ ಕೂಡ ಏನೋ ಒಂದ್ ಆಗಿರ್ತಾಳೆ. ನಾನು ಅದನ್ನ ಚೆಕ್ ಮಾಡ್ಬೇಕಿರು, ನಾನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಹಂಗೆ ನಮ್ ಜೀನಿ ಒಂದು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾನೆ. ಅಂದ್ರೆ ಒಂದು 1900s ಅಲ್ಲಿ ಆ ಟೈಮ್ ಅಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರವ್ರ ದೇಶಕ್ಕೆ ಹೋರಾಡ್ತಾ ಇರ್ತಾರಲ್ವಾ, ಅದ್ರಲ್ಲಿ ಒಂದು ಗುಂಪಲ್ಲಿ ನಮ್ ಹೀರೋಯಿನ್ ಇದ್ದಾಳೆ. ಅಲ್ಲೂ ಅಷ್ಟೊಳು ಕೋಟು ಸುಟ್ಟೆಲ್ಲ ಹಾಕೊಂಡು ವಿಚಿತ್ರವಾಗಿರ್ತಾಳೆ. ಪ್ಲಸ್ ಎದುರುಗಡೆ ಅವರ ಈ ಏರಿಯಾ ಅವರ ಕೌನ್ಸಿಲರ್ ಕೂಡ ಇರ್ತಾರೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಒಬ್ಬೊಬ್ರು ಒಂದೊಂದು ಪ್ಲಾನ್ ಮಾಡ್ಕೊಂಡು ದಿಕ್ಕಾಪಲ್ಲಾಗ ಹೋಗುವಾಗ ಟಕ್ಕಂತ ನಮ್ ಹೀರೋ ಅಲ್ಲಿ ಹೋಗ್ಬಿಟ್ಟು ಅವಳನ್ನ ಮಾತಾಡಿಸ್ತಾರ. ಅವಾಗ ಇನ್ನೊಂದ್ ವಯಸ್ಸಾದಪ್ಪ ಓಡ್ ಬಂದ್ಬಿಟ್ಟು, ನಾವ್ ಇದ್ರಲ್ಲಿ ಹೌಸ್ಕೊಂಡಿರೋದು ಜಪಾನ್ ದೇಶದವ್ರಿಗೆ ಗೊತ್ತಾಗೋಯ್ತು, ಅವ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಿದ್ದಾರೆ ಅಂದಿದ ತಕ್ಷಣ ಹೀರೋಯಿನ್ಗೆ ಟೆನ್ಷನ್ ಆಗ್ಬಿಟ್ಟು ಟಕ್ಕಂತ ಗನ್ ಎತ್ತಿ ನಮ್ ಹೀರೋ ಹತ್ರ ಇಟ್ಬಿಟ್ಲು. ನೀನೇ ತಾರೆ ನಾವ್
ಇಲ್ಲಿ ಇದೀವಿ ಅಂತ ತೋರ್ಸ್ಕೊಟ್ಟಿದ್ದಂದಾಗ ಇಲ್ಲ ನಾನು ಏನು ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಆಪೋಸಿಟ್ ದೇಶದವರು ಬಂದ್ಬಿಟ್ರು. ಅಷ್ಟ್ರಲ್ಲಿ ದೊಡ್ಡ ಕಲ್ವರನೆ ನಡೆಯುತ್ತಿನ ಸ್ವಲ್ಪ ತಲನಷ್ಟರಲ್ಲಿ ಅವ್ರ ಗ್ಯಾಂಗ್ ಅವರೆಲ್ಲ ಬಂದು ನಮ್ ಹೀರೋಯಿನ್ ಅಲ್ಲಿಂದ ಕರ್ಕೊಂಡು ಹೊಟ್ಟೋದ್ರು. ಪಾಪ ನಮ್ ಹೀರೋ ಅವ್ನ ಕೇಳಿ ಸಿಕ್ಕಾಕೊಂಡ್ಬಿಟ್ರು. ಇವ್ರು ಕೂಡ ಅವ್ರ ಗ್ಯಾಂಗ್ಗೆ ಸೇರಿರೋ ಅಂತ ಹೇಳಿ ಎಲ್ಲರೂ ಗನ್ನಲ್ಲಿ ಶೂಟ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಗ ಅದೊಂದು ಸ್ವಲ್ಪನೂ ತಗಲ್ತಾ ಇಲ್ಲ. ಇದ್ರ ಅವ್ನ ಪವರ್ ನ ಯೂಸ್ ಮಾಡಿ ಆ ಗನ್ನ ಹಂಗೆ ಗಾಳಿಯಲ್ಲೇ ನಿಲ್ಲಿಸ್ತಾನೆ. ಯಾರೇ ಆಗ್ಲಿ ನನ್ಗೆ ಏನೇ ಕೊಟ್ರೆ ಕೂಡ ನಾನು ಅವ್ರಿಗೆ ವಾಪಸ್ ಕೊಟ್ಟು ಅಭ್ಯಾಸ ಇದ್ರೆ ನೀವೇ ತಗೊಳ್ಳಿ ಅಂತ ಹೇಳಿ ಮತ್ತೆ ಬುಲೆಟ್ಸ್ ನೆಲ್ಲ ರಿಟರ್ನ್ ಕೊಡ್ತಾರೆ. ನೋಡಿ ಆ ಬಂದಿದ್ ಸ್ಪೀಡ್ ಅಲ್ಲಿ ಎಲ್ಲ ರಿಟರ್ನ್ ಹೋಗಿ ಅವ್ರಿಗೆ ಚುಚ್ಕೊಂತು ಎಲ್ಲರೂ ಸತ್ತೋದ್ರು. ಮತ್ತೆ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇದಾನೆ, ಬಿಡ್ತಾನೆ ಇಲ್ಲ. ಎಷ್ಟೇ ಜನ ಬಂದ್ರೆ ಕೂಡ ಮತ್ತೆ ಅವ್ರನ್ನೆಲ್ಲ ಇವ್ನ ಪವರ್ ನ ಯೂಸ್ ಮಾಡಿ ಸಾಯಿಸ್ತಾನೆ ಇರ್ತಾನೆ. ಬೇಡ ನಾನ್ ತುಂಬಾ ತಪ್ಪಾಗಿರೋ ಒಂದು ಕಾಲಕ್ಕೆ ಬಂದ್ಬಿಟ್ಟಿದೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದ ತುಂಬಾ ಹಳೆಯ ಕಾಲ ಅಂದ್ರೆ ಒಂದು ಹಿಸ್ಟಾರಿಕಲ್ ಪೀರಿಯಡ್ ಗೆ ಹೋಗ್ತಾರೆ. ಆ ಟೈಮ್ ಅಲ್ಲಿ ನಮ್ ಹೀರೋಯಿನ್ ಅಂದ್ರೆ ಒಂದು ರಾಜನಿಂದ ಇನ್ನೊಂದು ರಾಜನಿಗೆ ಲೆಟರ್ಸ್ ಎಲ್ಲ ಸಬ್ಮಿಟ್ ಮಾಡ್ತಾರಲ್ಲ ಆತರ ಒಂದು ಕೆಲಸನ ಮಾಡ್ತಾ ಇರ್ತಾಳೆ. ಆತರ ಒಂದು ಲೆಟರ್ ನ ತಗೊಂಡೋಗಿ ರಾಜ ಹತ್ರ ಸಬ್ಮಿಟ್ ಮಾಡಿದಾಗ ನಮ್ ಹೀರೋಯಿನ್ ಹೆಸರನ್ನ ಕರೀತಾನೆ ಇರ್ತಾನೆ. ಅದು ಎಲ್ಲರಿಗೂ ಕೇಳಿಸ್ತಾ ಇದೆ, ಬಟ್ ನಮ್ ಹೀರೋ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ತಲೆಯಲ್ಲಿ ಕ್ಲಿಪ್ ಹಾಕೊಂಡಿದಾನಲ್ಲ, ಅದರಿಂದ ನಮ್ ಹೀರೋಯಿನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರೋದು. ಅವನು ಸಭೆ ನಡೀತಾ ಇರ್ಬೇಕಾದ್ರೆ ಸೆಂಟ್ರಲ್ ಮಾತಾಡ್ತಾ ಇರೋನು ಅಂದಿದ ತಕ್ಷಣ ಟಕ್ಕಂತ ಒಂದ್ ತಲೆಯಲ್ಲಿರೋ ಕ್ಲಿಪ್ ನ ಮಾಯ ಮಾಡಿದ ತಕ್ಷಣ ಅವ್ನು ಕಾಣಿಸ್ಕೊಳ್ತಾನ. ಯಾವನೋ ಇವನು ಯಾವ್ದೊಂದು ದುಷ್ಟಶಕ್ತಿ ನಮ್ಮ ಜಾಗಕ್ಕೆ ಬಂದ್ಬಿಡಿದೆ, ಅವ್ನು ಹಿಡ್ಕೊಂಡೋಗಿ ತಲೆನ ಕಟ್ ಮಾಡಿ ಅಂತ ಹೇಳಿ ನಮ್ ಹೀರೋನ ತರ ಅಂತ ಹೇಳ್ಕೊಂಡೋದ್ರು. ಇವಾಗ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ ನಮ್ ಹೀರೋಯಿನ್ ತುಂಬಾ ಇಂಟ್ರೆಸ್ಟ್ ಆಗಿ ಗ್ಯಾರೇಜ್ ಅಲ್ಲಿ ಕಾರ್ ಏನೋ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು FM ಬರ್ತಾ ಇರುತ್ತೆ. ಅದ್ರಲ್ಲಿ ಒಂದು ಹಿಸ್ಟಾರಿಕಲ್ ಸ್ಟೋರಿನ ಹೇಳ್ತಾ ಇದಾರೆ. ಈ ತರ ಒಂದ್ಸತಿ ರಾಜನ ಸಭೆನಲ್ಲಿ ಯಾರು ಗೊತ್ತಿಲ್ಲದೆ ಇರೋ ಒಂದು ದುಷ್ಟಶಕ್ತಿ ಪ್ರವೇಶ ಆಗಿದೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ತಲೆನೆಲ್ಲ ಕಡಿದ್ ಬಿಟ್ರಂತೆ. ಹಂಗೆ ಹಿಂಗೆ ಅಂತೆಲ್ಲ ಬರ್ತಾ ಇರುತ್ತೆ. ಇದನ್ನ ಕೇಳಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋನು ಅಲ್ಲಿ ಬಂದು ನಿಂತ್ಕೊಳ್ತಾನ. ನೋಡಿದ್ರೆ ಅವ್ನ್ ಕತ್ತಂಗೆ ಕಟ್ಟಾಗಿರುತ್ತೆ. ನೀನೆ ತಾನೇ ಅಲ್ಗೋಗಿದ್ದು, ನಿನ್ಗೆ ಯಾಕೆ ಇವಾಗ ಬೇರೆ ಕೆಲಸಕ್ಕೆಲ್ಲ ಇಷ್ಟೆಲ್ಲ ಹೋಗ್ಬಿಟ್ಟು ಈ ತರ ಸುಮ್ನೆ ಕನ್ಫ್ಯೂಷನ್ ಸೃಷ್ಟಿ ಮಾಡ್ತಾ ಇದ್ದೆ, ಸೈಲೆಂಟ್ ಆಗಿರಕ್ ಆಗಲ್ವಾ ಅಂತ ಬೈತಾ ಇರ್ತಾನೆ. ಆಮೇಲೆ ಇವನು ಆತರ ಎಲ್ಲ ಏನಿಲ್ಲ ಅನ್ನೋವಾಗ ಇವಳು ಅಂತಾಳೆ, ಸರಿ ನಾನು ನಿನ್ ಕೊಟ್ಟಿರೋ ಕೆಲಸನ ಬಿಟ್ಬಿಟ್ಟು ಏನಕ್ಕೆ ಇದೆಲ್ಲ ಮಾಡ್ತಾ ಇದೀಯಾ? ಆಲ್ರೆಡಿ ನಾನು ಫಸ್ಟ್ ವಿಶ್ ನ ಕೇಳಿದ್ದಾಯ್ತು, ಅದನ್ನ ಮಾಡ್ದೆ ಇನ್ನೇನ್ ಮಾಡ್ತಾ ಇದೀಯ ಅಂದಾಗ ನೀನ್ ಪಾಡಕ್ ನೀನ್ ವಿಶ್ ಕೇಳ್ಬಿಟ್ರೆ ನೆರವೇರ್ಸಕ್ಕೆ ಅಂತ ಒಂದು ಟೈಮ್ ಬರುತ್ತೆ, ಅವ್ರಿಗೇನ್ ಏನಾದ್ರೂ ಒಂದು ಅಗತ್ಯ ಇದ್ದಾಗ ಆ ಟೈಮಲ್ಲಿ ನಾನು ಪ್ರತ್ಯಕ್ಷ ಆಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಇವಳು ಹೇಳ್ತಾಳೆ, ನನ್ ಪಾಡಕ್ ನಾನೇನೋ ಆಸೆನಲ್ಲಿ ಅವ್ರ ವಿಶ್ ನ ನೆರವೇರಿಸು ಅಂತ ಹೇಳ್ಬಿಟ್ಟೆ, ಆದ್ರೆ ಇದರಿಂದ ಫ್ಯೂಚರ್ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಇನ್ ಕೇಸ್ ಆತರ ಏನಾದ್ರೂ ಆದಾಗ ನಾನು ಹೆಂಗ್ ಅದನ್ನ ತಡೆಯಕ್ ಆಗುತ್ತೆ ಅನ್ನೋ ತರ ಕೇಳಿದಾಗ ಇನ್ ಕನ್ಫ್ಯೂಷನ್ ಗೆ ಒಂದು ಸೊಲ್ಯೂಷನ್ ಇದೆ, ಅದಕ್ಕೊಂದು ಮ್ಯಾಜಿಕ್ ಪೆನ್ ಇದೆ, ಬಾ ನಿನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಒಂದ್ ದೊಡ್ಡ ಬಿಲ್ಡಿಂಗ್ ಮೇಲೆ ಕರ್ಕೊಂಡ್ ಹೋಗ್ತಾನೆ. ಏನೋ ಪೆನ್ ತಗೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಬಿಲ್ಡಿಂಗ್ ಏನೋ ಕರ್ಕೊಂಡ್ ಬಂದ್ ನಿಲ್ಸಿದೆ ಅಂದಾಗ ಪೆನ್ ತಾನಾಗೆ ಹುಡ್ಕೊಂಡ್ ಬರುತ್ತೆ. ಆ ಪೆನ್ನಿಂದ ನಿನ್ನ ಬುಕ್ ಅಲ್ಲಿ ಏನೇ ಒಂದು ಬರಿಬೇಕಂದ್ರು ಅದ್ರಲ್ಲಿ ನಿಜ ಮಾತ್ರನೇ ಬರೋದು, ಸುಳ್ಳು ಬರಲ್ಲ. ಫಾರ್ ಎಕ್ಸಾಂಪಲ್ ನೀನು ಸೈಕೋ ಅಲ್ಲ, ತುಂಬಾ ಒಳ್ಳೆಯವಳು ಅಂತ ಹೇಳಿ ಅದ್ರಲ್ಲಿ ಬರಿ, ಆದ್ರೆ ಅದಾಗ ಅದೇ ತಿದ್ಕೊಂಡು ನೀನೊಂದು ಸೈಕೋ ಹುಡುಗಿಯರೋ ತರ ತೋರ್ಸ್ಕೊಡುತ್ತೆ ಅಂತ ಹೇಳ್ತಾನೆ. ಅವಳಿಗೆ ಟೆನ್ಷನ್ ಆಗುತ್ತೆ. ಸ್ವಲ್ಪ ತಲೆ ಜಾಗಕ್ಕೆ ಹಯ್ಯನ್ ಕೂಡ ಬಂದ್ಬಿಡ್ತಾನೆ. ಅದೇ ಏಂಜಲ್ ಅಂತ ಹೇಳಿದ್ವಲ್ಲ ಅವನು, ಸಾರಿ ಕಯಾಂಗ್, ಆ ಪೆನ್ನು ಬೇಕಂದ್ರೆ ನಾನು ಈ ಕೆಲಸ ಮಾಡ್ಲೇಬೇಕು ಅಂತ ಲಬಕಂತ ನಮ್ ಹೀರೋಯಿನ್ ಹಿಡಿದು ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬಿಸಾಕ್ಬಿಡ್ತಾನ. ಇದ್ರೆ ನೋಡಿ ಹಯ್ಯನ್ಗೆ ಭಯ ಆಗೋಯ್ತು. ಅಯ್ಯಯ್ಯೋ ನೀನೇನೋ ಇಂತ ಕೆಲಸ ಮಾಡ್ಬಿಟ್ಟೆ ಅಂತ ಹೇಳಿ ಅವಳು ಬೀಳ್ತಾ ಇರೋ ಸ್ಪೀಡ್ ಅಲ್ಲೇ ಇವನು ಹೋಗಿ ಕೆಳಗಡೆ ಬಿದ್ದೋಗ್ಬಿಟ್ಟ. ಬೀಳ್ತಾ ಇರ್ತಾನೆ. ಆಕ್ಚುಲಿ ಇವನೊಂದು ಏಂಜಲ್ ತಾನೆ, ಇವಾಗ ಅವನ್ಗೆ ಮತ್ತೆ ರೆಕ್ಕೆ ಬರುತ್ತೆ. ಹೆಂಗೋ ನಮ್ ಹೀರೋಯಿನ್ ಕಾಪಾಡಿ ಕೆಳಗಡೆ ನಿಲ್ಲಿಸ್ದ. ಆದ್ರೆ ಆತರ ಟ್ರಾವೆಲಿಂಗ್ ಅಲ್ಲಿ ಆ ಹಯ್ಯನ್ ಕೂಡ ಜೋರಾಗಿ ಕಿರ್ಚ್ಕೊಂಡ್ ಬಂದಿರ್ತಾನೆ. ಕೆಳಗಡೆ ಇಳಿಸಿದ್ಮೇಲೆ ನಮ್ ಹೀರೋಯಿನ್ ಕೇಳ್ತಾಳೆ, ಅಯ್ಯೋ ನಿನಗೆ ರೆಕ್ಕೆ ಇದೆ ತಾನೆ, ಇನ್ನೇನಕ್ಕೋ ನೀನ್ ಕಿರ್ಚ್ಕೊಂಡ್ ಬಂದೆ, ನನ್ ಜೊತೆ ನನ್ ಕಿವಿನೇ ಗುಯ್ಯಿ ಅಂತ ಇದೆ ಗೊತ್ತಾ ಅಂದಾಗ, ನಾನ್ ರೆಕ್ಕೆನ ಯೂಸ್ ಮಾಡಿ ಸುಮಾರು ವರ್ಷಗಳಾಗೋಗಿತ್ತು, ಅದಕ್ಕೆ ಮೇಲಿಂದ ಬಿಡ್ನಲ್ಲ ನನ್ಗೆ ಸ್ವಲ್ಪ ಬೈದಲ್ಲಿ ಕಿಚ್ಬಿಟ್ಟೆ ಅಂತ ಹೇಳ್ತಾನೆ. ಸರಿ ಆಯ್ತು, ಏನಾದ್ರೂ ಇದ್ಕೊಂಡ್ ಹೋಗ್ಲಿ, ನನ್ಗಿನ್ ರೆಕ್ಕೆ ಬೇಕು ಅಂತ ಹೇಳಿ ಒಂದ್ ರೆಕ್ಕೆನ್ ಕಿತ್ಕೊಂಡು ಓಡೋಗ್ಬಿಟ್ಲು. ಅವಾಗ ಏನ್ ಪ್ಲಾನ್ ಅಂತ ಗೊತ್ತಾಗೋದು. ನಮಗ್ ಬೇಕಾಗಿರೋ ಪೆನ್ನೆ ಇವನ ರೆಕ್ಕೆನೆ, ಅದು ಏಂಜಲ್ ರೆಕ್ಕೆ ಆಗಿರೋದ್ರಿಂದ ನಿಜ ಮಾತ್ರನೇ ಬರೆಯೋದು. ಸೊ ನಾವ್ ಇತ್ರ ಪ್ಲಾನ್ ಮಾಡೋಣ, ಅವ್ನ್ ರೆಕ್ಕೆನ ನೀನು ಪ್ಲಾನ್ ಆಗಿ ಕಿತ್ಕೊಂಡು ಹೊಟ್ಟೋಗು ಅಂತ ಹೇಳಿರ್ತಾನೆ ಹೀರೋ. ಸೊ ಅವಳ ಹತ್ರ ಕಿತ್ಕೊಂಡು ಓಡೋದ್ಲು. ಆಮೇಲೆ ಹೀರೋ ಬಂದು ಮಾತಾಡಿಸ್ತಾನೆ, ಏನ್ ಸಹೋದರ ಸುಮಾರು ವರ್ಷಗಳಾಗೋಯ್ತು ನೋಡಿ, ಹೇಗಿದ್ಯಾ ಏನು ಅಂದಾಗ, ಅಯ್ಯೋ ನಿನ್ ಮನೆ ಹಾಳಾಗೋಗ, ಸುಮಾರು ವರ್ಷಗಳ ಹಿಂದೆ ನೀನು ಹಿಂಗೆ ನನ್ ರೆಕ್ಕೆನ ಕಿತ್ಕೊಂಡೋದೆ, ಏನಕ್ಕೆ ಕಿತ್ಕೊಂಡೋದೆ ಏನು ಅಂತ ನನಗೆ ಹೇಳಲೇ ಇಲ್ಲ, ಅದನ್ನ ಕಂಡಿಡಿಯಕ್ಕೂ ನನ್ ಕೈಯಲ್ಲಿ ಆಗ್ಲಿಲ್ಲ, ಇವಾಗ ಮತ್ತೆ ಇವಳ ಮೂಲಕ ಇನ್ನೊಂದು ಕಿತ್ಕೊಂಡೋಗಿದ್ಯಾ, ಏನಕ್ಕೂ ಕಿತ್ಕೊಂಡೋಗಿದ್ಯಾ ಅಂದಾಗ, ಏನೋ ನಾನ್ ನಿನ್ ರೆಕ್ಕೆನ ಕಿತ್ಕೊಂಡೋದ್ನ, ಅದ್ಯಾವಾಗ ಅನ್ನೋ ವಿಷಯನ ಇವನು ಮರ್ತೋಗ್ಬಿಟ್ಟಿದಾನ ಅಥವಾ ಬೇರೆ ಏನೋ ವಿಷಯ ಅಂತ ಇನ್ನು ಸರಿಯಾಗಿ ತೋರ್ಸಿಲ್ಲ. ಬಟ್ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಅವ್ನ್ಗ ಘಟನೆ ನಡೆದಿದೆ ಅಂತಾನೆ ಅವ್ನ್ಗೆ ಗೊತ್ತಿಲ್ಲ. ಸರಿ ಬಿಡೋ, ವರ್ಷಗಳ ಹಿಂದ್ಗಡೆ ನಡೆದಿರೋ ವಿಷಯ ಏನ ಕೇಳ್ತೀಯಾ, ವರ್ಷ ಆದ್ಮೇಲೆ ಮೀಟ್ ಮಾಡ್ಕೊಂಡಿದೀವಿ, ಏನು ನೀನ ಒಂದ್ ಕೈ ನೋಡ್ಬಿಡೋಣ ಅಂದಾಗ ನಾನ್ ರೆಡಿ ಅಂತ ಹೇಳಿ ಅಯ್ಯೋ ನಂಗೆ ಹಾರ್ಕೊಂಡು ಮೇಲೆ ಬಿಲ್ಡಿಂಗ್ ಮೇಲೆ ಹೋಗ್ತಾನೆ. ನಮ್ ಹೀರೋನು ಅದೇ ದಾರಿಯಲ್ಲಿ ಬರ್ತಾನೆ ಅಂತ ನೋಡಿದ್ರೆ ನಮ್ ಹೀರೋ ನಿಧಾನಕ್ಕೆ ಬಿಲ್ಡಿಂಗ್ ಒಳಗಡೆ ಹೋಗಿ ಒಂದೊಂದು ಫ್ಲೋರ್ ಆಗಿ ಹೊಡ್ಕೊಂಡು ತೂತ್ ಮಾಡ್ಕೊಂಡು ಮೇಲೆ ಹೋಗ್ತಾನೆ. ಇದ್ರ ನೋಡಿ ಅಯ್ಯೋನ್ಗೆ ಟೆನ್ಷನ್ ಆಗೋಯ್ತು. ಈ ಕಾಲದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಗೊತ್ತಾ, ಆತರ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾನು ಇತರ ದೊಡ್ಡ ಬಿಲ್ಡಿಂಗ್ ಕಟ್ಟಿದೀನಿ, ಇವಾಗ ಇದನ್ನ ಸೇಲ್ಗ್ ಬೇರೆ ಇಟ್ಟಿದೀನಿ, ಈ ಟೈಮಲ್ಲಿ ನಿನ್ನ ತೂತ್ ಮಾಡಿ ಇಟ್ಟಿದ್ಯಾ, ನಾನು ಹೆಂಗೋ ಇದನ್ನೆಲ್ಲ ರೆಡಿ ಮಾಡೋದು ಅಂತ ಕೂಗಾಡ್ತಾ ಇರೋವಾಗ, ಓ ನಾನ್ ಇಲ್ದೇ ಇರೋ ಟೈಮಲ್ಲಿ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡಿ ಹಂಗೆ ರಾಜವರೋಷವಾಗಿ ಬದುಕ್ತಂಗಿದ್ಯಾ, ನಾನ್ ಬಂದ್ಬಿಟ್ಟೆ ಅಲ್ವಾ, ಇನ್ಮೇಲೆ ಅದಕ್ಕೆಲ್ಲ ಚಾನ್ಸ್ ಇಲ್ಲ ರಾಜಾ ಅಂತ ಹೇಳಿ ಅವ್ನ ಹಂಗೆ ಅಲ್ಲಿಂದ ಹಾರ್ಕೊಂಡು ಹೊಟ್ಟೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ರೆಕ್ಕೆನ ತಗೊಂಬಂದ್ಲಲ್ಲ, ಈ ರೆಕ್ಕೆ ಯಾವ ತರ ಕೆಲಸ ಮಾಡುತ್ತೆ ಅಂತ ಟೆಸ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ಅವಳು ಫಸ್ಟ್ ಅವಳ ಹೆಸರನ್ನ ಬರೀತಾಳೆ ಕಯಾಂಗ್ ಅಂತ, ಇದನ್ನ ನಿಜವಾದ ಹೆಸರು ಅಲ್ವಾ ಅಂತ. ಅದ್ರಲ್ಲಿ ಏನೇ ಒಂದು ಚೇಂಜಸ್ ಇಲ್ಲ, ಮೆಂಟಲ್ ತರ ಅವಳ ಹೆಸರು ಬರೆದ್ರೆ ಏನ್ ಚೇಂಜ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸರಿ ಅವ್ನ ಯಾವಾಗೂ ಅವನೇ ದೊಡ್ಡ ಸುಂದರ ಅಂತ ಹೇಳ್ತಾ ಇರ್ತಾನಲ್ವಾ ಹೀರೋ, ಅದ್ರಿಂದ ಹೀರೋ ಒಬ್ಬ ಸುಂದರಾಂಗ ಅಂತ ಬರೆದ್ರೆ ಅದು ಹಂಗೆ ಮತ್ತೆ ರೈಟಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಅವನು ಬರೀ ಸುಂದರಾಂಗ ಅಲ್ಲ ಸುರಸುಂದರಾಂಗ ಅಂತ ಬರುತ್ತೆ. ಏನೋ ಅವ್ನ್
ಅವನ್ ಸುರಸುಂದ್ರಾಂಗನ ನಂಬಕ್ ಆಗ್ತಾ ಇಲ್ವೇ ಅನ್ನೋ ತರ. ಆಮೇಲೆ ನೆಕ್ಸ್ಟ್ ನಮ್ಮ ಅಜ್ಜಿ ಅವರ ಬಲಹೀನತೆ ನಾನೇನಾ ಅನ್ನೋ ತರ ಬರೀತಾಳೆ. ಆದ್ರೆ ಮತ್ತೆ ರೈಟಿಂಗ್ಸ್ ಚೇಂಜ್ ಆಗಿ ನೀನು ನಿಮ್ಮ ಅಜ್ಜಿಯ ಬಲಹೀನತೆ ಅಲ್ಲ, ನಿಮ್ಮ ಅಜ್ಜಿಗೆ ನೀವೇ ಒಂದು ಬಲ ಅನ್ನೋ ತರ ಬರುತ್ತೆ. ಇದನ್ನ ನೋಡಿ ಅವಳು ಸ್ವಲ್ಪ ಹಾರ್ಟ್ ಟಚ್ ಆಗೋಯ್ತು. ಸ್ವಲ್ಪ ಹೊತ್ತಲ್ಲ ಅಜ್ಜಿ ಏನೋ ಊಟ ಏನೋ ಮಾಡಿದಾರೆ ಏನೋ ತಗೊಂಬಂದು ಕೊಟ್ಟಾಗ ಅವಳು ಹೇಳ್ತಾಳೆ, ಅಜ್ಜಿ ಇಷ್ಟು ದಿನ ನಾನೊಂದು ಸೈಕೋ ಹುಡುಗಿ ಅಂತ ಹೇಳಿ ನೀವನ್ನ ತುಂಬಾ ಕಷ್ಟಪಟ್ಟು ಬೆಳೆಸಿದ್ರಲ್ವಾ, ಅದರಿಂದ ಊರವರೆಲ್ಲ ಕೂಡ ಒಂದ್ ಸ್ವಲ್ಪ ವಿರೋಧ ಮಾಡ್ಕೊಂಡ್ರ ಅನ್ಕೊಳ್ಳಿ. ಆ ಟೈಮಲ್ಲಿ ನಾನ್ ನಿಮ್ಮ ಬಲಹೀನತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನಾನೇ ನಿಮ್ಮ ತುಂಬಾ ದೊಡ್ಡ ಬಲ ಅಂದಾಗ ಅಯ್ಯೋ ಹುಚ್ಚುಡ್ಗಿ ಅದನ್ನೇ ನೀನ್ ಇವಾಗ ಕಂಡಿಡಿದ್ದು, ನಿನ್ನ ಬಿಟ್ರೆ ನನ್ಗೆ ಯಾರೇ ಇದಾರೆ, ನೀನೇ ನನ್ನ ಬಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಇವಾಗ ಈ ರೆಕ್ಕೆ ಯಾವ ತರ ವರ್ಕ್ ಆಗುತ್ತೆ ಅಂತ ನಮ್ ಹೀರೋಯಿನ್ಗೆ ಅರ್ಥ ಆಯ್ತು. ಇನ್ನೊಂದ್ ಕಡೆ ಆ ಕೌನ್ಸಿಲರ್ ಇದ್ರಲ್ವಾ, ಅವ್ರು ಕೂತ್ಕೊಂಡು ಅವ್ನ್ ಏನಕ್ ಬಂದು ನನ್ ಮೂಗು ಒರೆಸ್ದ ಅಂತ ಇವಾಗವರೆಗೂ ಅರ್ಥ ಆಗಿಲ್ಲ. ಅದ್ರ ಕೂತ್ಕೊಂಡು ಯೋಚನೆ ಮಾಡುವಾಗ ಹಿಂದ್ಗಡೆಯಿಂದ ಅವ್ರ ಹೆಂಡತಿ ಒಂದು ಕೊಡ್ತಾಳೆ, ಯೋ ಬಂಡೆಕಲ್ ಕೂತ್ಕೊಂಡಿದ್ ಯಾಕೋ ಕೆಲಸ ನೋಡು ಅಂತ. ಸರಿ ಅನ್ನೋ ಟೈಮಲ್ಲಿ ಅವ್ರ ಅಸಿಸ್ಟೆಂಟ್ ಬಂದು ಹೇಳ್ತಾರೆ, ಸರ್ ಅವ್ನ್ ಏನಕ್ ನಿಮ್ಗೆ ಹತ್ರ ಮಾಡ್ದ ಅಂತ ನಾನು ಇಂಟರ್ನೆಟ್ ಅಲ್ಲೆಲ್ಲ ಚೆಕ್ ಮಾಡಿದೆ ಸರ್. ಈ ಅರೇಬಿಕ್ ದೇಶಕ್ಕೆ ಸೇರಿರೋರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಆತರನೇ ಅಂತ ವೆಲ್ಕಮ್ ಮಾಡೋದು. ಇವಾಗ ನಮ್ಮ ಏರಿಯಾಗೆ ನೀವೆಲ್ವಾ ದೊಡ್ಡ ವ್ಯಕ್ತಿ, ಅದಕ್ಕೆ ಅವ್ರ ಹತ್ರ ನಿಮ್ನ ವೆಲ್ಕಮ್ ಮಾಡಿದ್ದಾರೆ ಅಂದಾಗ ಅಪ್ಪಡಿ ಅಷ್ಟೇನಾ, ನಾನು ಇನ್ನು ಏನು ಅಂತ ಅನ್ಕೊಂಡು ಭಯ ಪಟ್ಬಿಟ್ಟೆ ಅಂತ ಹೇಳಿ ಓಡೋಗ ಅವ್ರ ಹೆಂಡತಿನೆಲ್ಲ ಹಗ್ ಮಾಡ್ಕೊಂತಾರೆ. ಇವಾಗ ಸೂಪರ್ ಮಾರ್ಕೆಟ್ ಅಲ್ಲಿ ತೋರಿಸ್ತಾರೆ, ಆ ಫ್ಲೋರ್ ಮ್ಯಾನೇಜರ್ ಒಬ್ಳು ಇದ್ಲಲ್ವಾ, ಅವಳು ಅಲ್ಲಿ ಕೆಲಸ ಮಾಡ್ತಾ ಇರೋರ್ನೆಲ್ಲ ತುಂಬಾ ಮೋಸವಾಗ್ತಾನೆ ಟ್ರೀಟ್ ಮಾಡ್ತಾಳೆ. ಇಷ್ಟಕ್ಕೂ ಬೈತಾ ಇರ್ತಾಳಲ್ವಾ, ಇವಾಗ ಅಷ್ಟು ಹಂಗ್ ಕೆಲಸ ಮಾಡಿ ಹಿಂಗ್ ಕೆಲಸ ಮಾಡಿ ಅಂತ ಎಲ್ಲಾರನು ಲೈನ್ ಆಗಿ ನಿಲ್ಸಿ ಬೈತಾ ಇರ್ತಾಳೆ. ಆಮೇಲೆ ಅವ್ರವ್ರು ಕೆಲಸ ಮಾಡ್ಬೇಕಾದ್ರೆ ಈ ಲೇಡಿ ಅಲ್ಲಿರೋ ಏನೋ ಥಿಂಗ್ಸ್ ಎಲ್ಲ ಎತ್ತಿಡಕ್ಕೆ ಅಂತ ಸ್ಟೋರ್ ರೂಮ್ ಗೆ ಹೋಗಿರ್ತಾರೆ. ಅಲ್ಲಿ ನಮ್ ಹೀರೋದು ದೀಪ ಇಳ್ಕಣ್ಗೆ ಕಾಣಿಸುತ್ತೆ, ಇದೀನ್ ಇಷ್ಟು ಡಸ್ಟ್ ಆಗಿದೆ ಅಂತ ಜಸ್ಟ್ ಅದನ್ನ ಒರ್ಸಕ್ ಅಂತಾನೆ ಟ್ರೈ ಮಾಡೋದು. ಅದ್ರ ಒಳಗಡೆಯಿಂದ ಹಂಗೆ ಒಂದು ಬೆಳಕು ಬರುತ್ತೆ. ನಮ್ಮ ಕಣ್ಣಿಗೆ ಅದು ಹೀರೋ ತರ ತೋರಿಸ್ತಾರೆ, ಬಟ್ ಆ ಲೇಡಿ ಕಣ್ಣಿಗೆ ಅದೊಂದು ಜಸ್ಟ್ ಬೆಳಕು ತರ ತೋರಿಸ್ತಾರೆ. ನಮ್ ಹೀರೋ ವಾಯ್ಸ್ ಮಾತ್ರನೇ ಕೇಳಿಸೋದು, ನಾನೊಂದು ಜೀನಿ, ನಿನ್ನ 3 ಆಸೆಗಳನ್ನ ನಾನು ನೆರವೇರ್ಸಕ್ಕೆ ಅಂತ ಬಂದಿದ್ದೀನಿ. ಅದ್ರಲ್ಲಿ 2 ಕಂಡೀಷನ್ ಇದೆ, ಒಂದು ನೀನ್ ಫ್ಯೂಚರ್ ಹೋಗ್ತೀನಿ ಅನ್ನೋ ತರ ಕೇಳಬಾರ್ದು, ಮತ್ತೆ ಸತ್ತಿರೋರ್ನ ನನ್ನ ಕೈಲಿ ಬದ್ಸಕ್ ಆಗಲ್ಲ ಅಂತ ಹೇಳ್ತಾನೆ. ಇದನ್ನ ನೋಡಿದ ತಕ್ಷಣ ಅವಳಿಗೆ ತುಂಬಾ ಆಶ್ಚರ್ಯವಾಗಿರುತ್ತೆ, ನನ್ನ ಜೀವನದಲ್ಲಿ ಈ ತರ ಒಂದು ಘಟನೆ ನಡೆಯುತ್ತೆ ತರ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಹೇಳ್ತಾಳೆ. ಬಟ್ ಏನ್ ವಿಷ್ ಕೇಳಿದ್ಲು ಅಂತ ಇವಾಗ ತೋರಿಸಿಲ್ಲ. ಪ್ರೆಸೆಂಟ್ ಅಲ್ಲಿ ನಮ್ ಹೀರೋಯಿನ್ ಮತ್ತೆ ಹೀರೋ ಮಾತಾಡ್ಕೊಳ್ಳುವಾಗ ಹೀರೋಯಿನ್ ಕೇಳ್ತಾಳೆ, ಹೌದು ನೀನ್ ಫಸ್ಟ್ ಸೆಲೆಕ್ಟ್ ಮಾಡಿರೋ ಸೂಪರ್ ಮಾರ್ಕೆಟ್ ಲೇಡಿ ಫಸ್ಟ್ ವಿಶ್ ನ ಕೇಳಿದ್ಲ ಅಂತ. ವಿಶ್ ಅವಳು ಏನ್ ಕೇಳಿದ್ಲು ಅಂದಾಗ, ಹೇಳಿದ್ರೆ ನೀನ್ ಸ್ವಲ್ಪ ಬೇಜಾರ್ ಮಾಡ್ಕೊಂತೀಯ ಅಂತ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಸಾರಿ ಫ್ಲಾಶ್ ಬ್ಯಾಕ್ ಅಲ್ಲ, ಅಲ್ಲೇ ಸೂಪರ್ ಮಾರ್ಕೆಟ್ ಅಲ್ಲಿ ತೋರಿಸ್ತಾರೆ. ದಿಢೀರ್ ಅಂತ ಅವಳು ಆ ಮ್ಯಾನೇಜರ್ ಲೇಡಿ ಇದ್ಲಲ್ಲ, ಫ್ಲೋರ್ ಮ್ಯಾನೇಜರ್, ಅವಳಿಗಿಂತ ಹೈ ಪೋಸ್ಟಿಂಗ್ ಆಗಿರೋ ಒಂದು ಮ್ಯಾನೇಜರ್ ತರ ಇವಾಗ ಇವಳು ಚೇಂಜ್ ಆಗಿದ್ದಾಳೆ. ಅಂದ್ರೆ ಅವ್ಳು ಕೇಳಿರೋ ಫಸ್ಟ್ ವಿಷಯ ಅದು, ನಾನು ಹೈ ಪೋಸ್ಟಿಂಗ್ ಗೆ ಬರ್ಬೇಕು ಅಂತ. ಇದನ್ನ ನೋಡಿ ಅಲ್ಲಿರೋರ್ಗೆಲ್ಲ ಸಖತ್ ಶಾಕು. ನಿನ್ನೆವರೆಗೂ ನಮ್ ಜೊತೆ ಸಾಮಾನ್ಯವಾಗಿ ಕೆಲಸ ಮಾಡ್ಕೊಂಡಿದ್ದವಳು ದಿಢೀರ್ ಅಂತ ಇವತ್ತು ಈ ತರ ಒಂದು ಸ್ಥಾನದಲ್ಲಿ ಇದ್ದಾಳೆ ಅಂದ್ರೆ ಹೆಂಗ್ ಸಾಧ್ಯ ಅಂತ ಆ ಫ್ಲೋರ್ ಮ್ಯಾನೇಜರ್ ಲೇಡಿ ಹೆಂಗಲ್ಲ ಇವಳಿಗೆ ಟಾರ್ಚರ್ ಕೊಡ್ತಾ ಇದ್ಲು, ಅದಕ್ಕೆ ಡಬಲ್ ಆಗಿ ಇವಾಗ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ತರ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾ ಇರ್ತಾಳೆ. ಅತ್ಯಾಸೆ ಅಂದ್ರೆ ಇದೆ ಅಲ್ವಾ. ಈಗ ಇದನ್ನ ನಮ್ ಹೀರೋಯಿನ್ ಹತ್ರ ಹೇಳಿದ ತಕ್ಷಣ ಅವಳು ಇವಾಗ ಸೂಪರ್ ಮಾರ್ಕೆಟ್ ಲೇಡಿನ ನೋಡೋದಕ್ಕೋಸ್ಕರ ಸೂಪರ್ ಮಾರ್ಕೆಟ್ ಗೆ ಹೋಗಿದ್ದಾಳೆ. ನಿಮ್ ಕಾರ್ನ ಗರಾಜ್ ಗೆ ಕೊಟ್ಟಿದ್ರಲ್ವಾ, ರೆಡಿ ಮಾಡಿದೀನಿ ತಗೊಳ್ಳಿ ಕೀ ಅಂದಾಗ, ಇನ್ಮೇಲೆ ಡಬ್ಬಾ ಕಾರ್ ಯಾರಿಗ್ ಬೇಕು, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ಇದಕ್ಕಿಂತ ದೊಡ್ಡದಾಗಿರೋ ಕಾರು ಸೂಪರ್ ಆಗಿರೋ ಕಾರ್ ನಾನು ತಗೊಳ್ತೀನಿ ಅಂತ ಹೇಳಿ ತುಂಬಾನೇ ಕೊಬ್ಬಿಂದ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಹೀರೋ ಹೇಳ್ತಾನೆ, ನೋಡ್ದಾ ನಾನ್ ಹೇಳ್ದೆ ಮನುಷ್ಯರೆಲ್ಲ ತುಂಬಾನೇ ಸ್ವಾರ್ಥಿಗಳು, ಅವ್ರಿಗೋಸ್ಕರ ಮಾತ್ರನೇ ಅವರು ಯೋಚನೆ ಮಾಡ್ತಾರೆ, ಮತ್ತೆ ಅತಿ ಆಸೆ ಅನ್ನೋದು ಜಾಸ್ತಿನೇ ಇರುತ್ತೆ ಅಂತ. ಇದೇ ಬೆಸ್ಟ್ ಎಕ್ಸಾಂಪಲ್ ಅಂದಾಗ, ಪರವಾಗಿಲ್ಲ ಬಿಡು, ನಾನ್ ಸೆಲೆಕ್ಟ್ ಮಾಡಿರೋ 5 ಜನದಲ್ಲಿ ಒಂದು ವಿಷಯ ಹೋದ್ರೆ ಏನು, ಇನ್ನು ಬೇಕಾದಷ್ಟಿದೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೂ ನಮ್ ಹೀರೋ ಬಿಡ್ತಾ ಇಲ್ವೇ, ಹಿಂದ್ಗಡೆನೆ ಹೋಗ್ತಾನೆ. ಹೌದು ನಿನ್ ಫ್ರೆಂಡ್ ಇದ್ದಾಳಲ್ವಾ, ನಿನ್ನಂತ ಸೈಕೋ ಹುಡುಗಿ ಜೊತೆ ಅವಳೇನ್ ಫ್ರೆಂಡ್ಶಿಪ್ ಮಾಡಿದ್ಲು, ನೀವಿಬ್ಬರು ಫ್ರೆಂಡ್ಶಿಪ್ ಹೆಂಗ್ ಸ್ಟಾರ್ಟ್ ಆಯ್ತು ಸ್ವಲ್ಪ ಹೇಳು ಅಂದಾಗ, ಅದೇನಂದ್ರೆ ಅಂತ ಅಂದೋಳು ಏನು ಹೇಳೋದಿಲ್ಲ, ಸೈಲೆಂಟ್ ಆಗಿ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಇವಾಗ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವರು ಸ್ಕೂಲ್ ಓದ್ಬೇಕಾದ್ರೆ ಆ ಟೈಮಲ್ಲಿ ಹುಡುಗಿರು ಕ್ಲಾಸ್ ಅಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಬುಲಿ ಮಾಡ್ತಾ ಇರ್ತಾರೆ. ಆತರ ಬುಲಿಗೆ ಒಳಗಾಗಿರೋ ಒಂದು ಹುಡುಗಿನೇ ನಮ್ ಹೀರೋಯಿನ್ ಅವರ ಫ್ರೆಂಡ್. ಆ ಕ್ಲಾಸ್ ಅಲ್ಲಿರೋ ರೌಡಿ ಹುಡುಗಿರೆಲ್ಲ ಅವ್ನ ಹೊಡೆದು ಅಳಿಸ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಹೇಳ್ತಾಳೆ, ಇವಾಗ ಏನಕ್ಕೆ ಅವಳ ಹತ್ರ ನೀವ್ ಹತ್ರ ಮಾಡ್ತಾ ಇದ್ದೀರಾ, ಅವಳ ಕೈಲಿ ಅದನ್ನ ಹೇಳ್ಕೊಳಕ್ ಆಗಿಲ್ಲ ಅಂದ್ರೂ ಅವಳು ಯಾವ ತರ ಫೀಲ್ ಮಾಡ್ತಿದ್ದಾಳೆ ಅಂತ ನನ್ ಕೈಲಿ ಅದನ್ನ ಫೀಲ್ ಮಾಡಕ್ ಆಗ್ತಾ ಇದೆ, ಅವಳಿಗೆ ನೋವು ಆಗ್ತಿದೆ, ಮರ್ಯಾದಾಗ ಬಿಟ್ಬಿಡಿ ಅಂತ ಇವಳ ಹತ್ರ ಬೆದರ್ಸೋ ತರ ವಾಯ್ಸ್ ಅಲ್ಲಿ ಹೇಳಿದ್ರೆ ಆ ಬುಲಿ ಗರ್ಲ್ಸ್ ಬಿಟ್ಬಿಡ್ತಾರ. ನಿನ್ನ ಸೈಕೋನ್ ಅದ್ರಲ್ಲಿ ತಪ್ಪೇ ಇಲ್ಲ ಕಣೆ, ಕೇಳ್ಕೊಳ್ತಾ ಇರೋದು ಭಿಕ್ಷೆ, ಅದನ್ನ ಹೆಂಗ್ ಕೇಳ್ಕೊಂತ ಇದೀಯ ನೋಡು, ನೀನ್ ಹೇಳ್ದಾಗ ನಾವ್ ಕೇಳ್ಬೇಕಾ, ಮುಚ್ಕೊಂಡ್ ಏನಾದ್ರು ಹೋಗಿ ಅಂತ ಹೇಳಿ ಬೈದ್ಬಿಟ್ರು. ನಮ್ ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲೇ ಈ ಹುಡುಗಿರೆಲ್ಲ ವಾಶ್ರೂಮ್ ಹೋಗ್ಬಿಟ್ಟು ಅಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾರೆ. ಅಷ್ಟೇ ನಮ್ ಹೀರೋಯಿನ್ ಬಂದ್ ಅವ್ಳ ಕೈ ಕೆಲಸನ ಸ್ಟಾರ್ಟ್ ಮಾಡ್ಬಿಟ್ಲು. ಫುಲ್ ಆಗಿ ಪೆಟ್ರೋಲ್ ಎಲ್ಲ ಸುರ್ಕೊಂಡ್ ಬಂದ್ಲ. ಅವ್ರು ವಾಶ್ರೂಮ್ ಇಂದ ಹೊರಗಡೆ ಬರೋ ಟೈಮ್ ಅವ್ರ ಮೇಲೆಲ್ಲ ಕೂಡ ಫುಲ್ ಆಗಿ ಪೆಟ್ರೋಲ್ ಚೆಲ್ಬಿಟ್ಟು ಲೈಟರ್ ನಡೆಸಿ ಇಟ್ಕೊಂಡಿರ್ತಾಳೆ. ಅಯ್ಯೋ ಮೆಂಟಲ್ ಏನೇ ಮಾಡ್ತಾ ಇದೀಯಾ, ನಮ್ನೇನ್ ಸುಟ್ಟಾಕ್ ಬಿಡ್ತೀಯಾ ಹೆಂಗೆ ಅಂದಾಗ, ಹೌದು ನಿಮ್ ತರ ಬುಲಿ ಮಾಡೋರ್ನ ನೋಡಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ, ಅದ್ರಲ್ಲೂ ನಾನ್ ಇಷ್ಟ ಪಡೋರ್ಗೆ ನೋವಾದ್ರೆ ನನ್ ಕೈಲಿ ಅದನ್ನ ಎತ್ಕೊಳಕ್ ಆಗೋದಿಲ್ಲ, ನಾನು ಇಲ್ಲಿ ಬೆಂಕಿ ಹಚ್ಬಿಟ್ಟು ಹೋಗ್ಬಿಟ್ಟು ಹೊರಗಡೆ ಇರೋ ಹತ್ರ ಹೇಳ್ತೀನಿ, ಅವ್ರ ಇತರ ಹುಡುಗಿರೆಲ್ಲ ಅಲ್ಲಿ ಸ್ಮೋಕ್ ಮಾಡ್ತಾ ಇದ್ರು, ಅದರಿಂದ ಬೆಂಕಿ ಹತ್ಕೊಳ್ತು ಅಂತ ಅಂದಾಗ ಇವ್ರಿಗೆ ಭಯ ಆಗೋಯ್ತು. ಬೇಡ ಪ್ಲೀಸ್ ಇನ್ಮೇಲೆ ನಾ ಹುಡುಗಿ ತಂಟೆಗೆ ಹೋಗಲ್ಲ, ನಾನು ಯಾರನ್ನು ಬುಲ್ಲಿ ಮಾಡಲ್ಲ ಅಂತ ಹೇಳಿ ಅವ್ರು ಕೇಳ್ಕೊಂಡ್ಮೇಲೆ, ಶೋರಾ ನಿಜವಾಗ್ಲೂನಾ ಅಂತ ಕೇಳಿದಾಗ ನಿಜವಾಗ್ಲು ಅಂತ ಹೇಳ್ತಾರೆ. ಆಮೇಲೆ ಇವಳು ಬಿಟ್ಬಿಟ್ಲು. ಆಮೇಲೆ ಟೆರೆಸ್ ಮೇಲೆನೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ನ ಅವಳು ಕರ್ಕೊಂಡ್ ಹೋಗ್ಬಿಟ್ಟು, ಇನ್ಮೇಲೆ ಅವ್ರು ನಿನ್ ತಂಟೆಗೆ ಬರೋದಿಲ್ಲ, ನೀನ್ ಫ್ರೀ ಆಗಿರ್ಬೋದು, ಇನ್ಮೇಲೆ ಇದನ್ನೆಲ್ಲ ನಿನ್ ತಲೆಗೆ ಯೋಚನೆ ಮಾಡ್ಬೇಡ, ಅಷ್ಟೆಲ್ಲ ನನಗೆ ಇವಾಗವರೆಗೂ ಫ್ರೆಂಡ್ಸ್ ಅಂತ ಯಾರು ಇಲ್ಲ, ನಾನು ನೀನು ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ಏನೋ ಕೆಲವು ಗಿಫ್ಟೋ ಬುಕ್ಸ್ ಏನೆಲ್ಲ ಕೊಟ್ಬಿಟ್ಟು ಫ್ರೆಂಡ್ಸ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಒಂದ್ಸತಿ ಎಕ್ಸಾಮ್ ಟೈಮ್ ಅಲ್ಲೂ ಅಷ್ಟೇ, ನೀನ್ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರ್ಸಿರ್ತಾಳೆ. ಕಾಲೇಜ್ ಓದುವಾಗೂ ಅಷ್ಟೇ, ನೀನ್ ಚೆನ್ನಾಗಿ ಓದಿ ಈ ತರ ಒಂದು ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ
ಅಂತ. ಅವಳು ಭಯಕ್ಕೇನೇನೋ ಪಾಪ ಅವಳು ತುಂಬಾ ಚೆನ್ನಾಗಿ ಓದಿ ಒಂದು ಡೆಂಟಿಸ್ಟ್ ಆಗಿರೋದು. ಈ ತರ ಅವ್ರ ಫ್ಲಾಶ್ ಬ್ಯಾಕ್ ನ ತೋರಿಸಿದ್ದಾದ್ಮೇಲೆ ಇಲ್ಲಿ ಆ ಹಯುನ್ ನ ತೋರಿಸ್ತಾರೆ. ಅವ್ನ್ ಬಂದು ಏನೋ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಅವರ ಅಸಿಸ್ಟೆಂಟ್ ಗೂಬೆ ಹುಡುಗಿ ಇರ್ತಾಳಲ್ವಾ, ಅವಳು ಬಂದು ಹೇಳ್ತಾಳೆ, ಮಾಸ್ಟರ್ ನೀವ್ ಅನ್ಕೊಂಡಿರೋ ತರನೇ ಹೀರೋಯಿನ್ ಅವಳ ಫಸ್ಟ್ ವಿಶ್ ನ ಕೇಳಿದ್ಲು, ಅದನ್ನ ಅವಳು ಅವಳಿಗೋಸ್ಕರ ಕೇಳಿಲ್ಲ, ಬೇರೆಯವ್ರಿಗೋಸ್ಕರ ಉಪಯೋಗ ಮಾಡಿದಾಳೆ ಅಂತಂದಾಗ ಅವ್ನಿಗೆ ತುಂಬಾ ಸಂತೋಷ ಆಗುತ್ತೆ. ನನಗ್ ತುಂಬಾ ಸಂತೋಷ ಆಗ್ತಿದೆ. ಇದೇ ತರ ಅವಳ 2 ವಿಶ್ ನ ಕೂಡ ಕೇಳಿದ್ಲು ಅಂತ ಇಟ್ಕೋ, ಅಂದ್ರೆ ಅವಳಿಗೋಸ್ಕರ ಅಲ್ದೆ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡ್ರೆ ನನ್ ಕೆಲ್ಸನ ನಾನು ಸಾಧನೆ ಮಾಡ್ತೀನಿ. ಯಾಕಂದ್ರೆ ದೇವ್ರು ಇವನ ಹತ್ರ ಹೇಳಿರ್ತಾರೆ, ಯಾವಾಗ ಹೀರೋ ಹತ್ರ ಕೇಳೋ ವಿಶಸ್ ನ ಅವ್ರಿಗೋಸ್ಕರ ಅಲ್ದೆ ಬೇರೆಯವ್ರಿಗೋಸ್ಕರ ಕೇಳ್ತಾರೋ ಅವ್ರ 3 ವಿಶ್ ನ ಕೂಡ, ಅವಾಗ ಹೀರೋ ತಲೆನ ನೀನ್ ಕಡಿಬಹುದು ಅಂತ ಹಯುನ್ ಹತ್ರ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಆ ದಿನಕ್ಕೋಸ್ಕರ ನಾನ್ ವೇಟ್ ಮಾಡ್ತಾ ಇದೀನಿ. ಇವಳೇ ನಮ್ಗೆ ಸೂಕ್ತವಾದವಳು. ಇವಳು ಫಸ್ಟ್ ವಿಶ್ ನ ಬೇರೆಯವ್ರಿಗೋಸ್ಕರ ಕೇಳಿದಾಳೆ ಅಂತಂದ್ರೆ 2ನ ಕೂಡ ಬೇರೆಯವ್ರಿಗೋಸ್ಕರನೇ ಕೇಳ್ತಾಳೆ ಅಂತ ಅನ್ಕೊಂತಾರೆ. ಈ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನ್ಗ ಆ ಗೇಮ್ ಮೇಲೆ ಸಖತ್ ಹುಚ್ಚು. ಅದೇ ಒಂದ್ ಅಂಗಡಿಯಲ್ಲಿ ಇಟ್ಟಿರ್ತಾರಲ್ಲ, ಹೆಂಗ್ ಸುತ್ತಿಯ ಗೇಮ್ ಆಡ್ಬೇಕಂತಾನೆ ಅವ್ನಿಗೆ ಅನಿಸ್ತಾ ಇರುತ್ತೆ. ಅಷ್ಟು ಅಡಿಕ್ಟ್ ಆಗ್ಬಿಡ್ದಾನೆ. ಒಂದ್ ಕಡೆ ಜ್ಯೂಸ್ ಕುಡಿಯೋದು, ಒಂದ್ ಕಡೆ ಗೇಮ್ ಆಡೋದು ಅಂತ. ಹಂಗಿರ್ಬೇಕಾದ್ರೆ ಫೈನಲ್ ಆಗ ಗೇಮ್ ಮುಗಿಯೋ ಸ್ಟೇಜ್ ಹತ್ರ ಕಾಯಿನ್ ಇಲ್ಲ, ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಅಯ್ಯೋ ಕಾಯಿನ್ ಇಲ್ವೇ ಏನ್ ಮಾಡೋದು ಅಂತ ಹೇಳಿ ಕೆಳಗಡೆ ಎಲ್ಲಾದ್ರೂ ಬಿದ್ದಿದ್ಯಾ ಅಂತ ಹುಡುಕ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಕಡೆ ಬರೋನೊಬ್ಬ ಸ್ಮೋಕ್ ಮಾಡ್ಬಿಟ್ಟು ಸಿಗರೇಟ್ ನ ಕೆಳಗಡೆ ಹಾಕ್ತಾನೆ. ಏಯ್ ಡಸ್ಟ್ ಬಿನ್ ಅಂತ ಏನಕ್ಕೋ ಇಟ್ಟಿರೋದು, ಮರದಾಗ ಸಿಗರೇಟ್ ಎತ್ಕೊಂಡೋಗ ಅದ್ರಲ್ಲಿ ಹಾಕೋಗು ಅಂತಂದಾಗ, ಏನು ನೀನ್ ನನ್ಗೆ ಆರ್ಡರ್ ಮಾಡ್ತಾ ಇದೀಯ, ಅದ್ ನನ್ನ ಇಷ್ಟ ಕಣೋ, ನಾನು ಎಲ್ಲಾದ್ರೂ ಹಾಕ್ತೀನಿ ಅಂತ ಹೇಳಿ ಅವ್ನ್ ಕೊಬ್ಬಿಂದ ಮಾತಾಡ್ದವನು ಇನ್ನೊಂದ್ ಸಿಗರೇಟ್ ಎತ್ಕೊಂಡು ಅಂಟಿಸ್ತಾ ಇರ್ತಾನೆ. ನಾನು ಫಸ್ಟ್ ತರ ಕೋಪದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನೀನ್ ಇಷ್ಟು ಮಾತಾಡ್ತಾ ಇರ್ಲಿಲ್ಲ ಕಣೋ, ನಿನ್ನ ಒಡಿಯ ಕೂಡ ನನಗೆ ಮೂಡಿಲ್ಲ. ಇದಕ್ಕೆ ನನ್ನ ಅಸಿಸ್ಟೆಂಟೇ ಸಾಕಿ, ನನ್ನ ಅಸಿಸ್ಟೆಂಟ್ ನ ಕರಿತೀನಿ ಅಂದಿದ ತಕ್ಷಣ ಬಬ್ಲು ಹಂಗೆ ಪ್ರತ್ಯಕ್ಷ ಆಗ್ತಾನೆ. ಇವನೆಲ್ಲಿಂದರೋ ಮಿಂಚಿನ ವೇಗದಲ್ಲಿ ಈ ತರ ಬಂದು ಪ್ರತ್ಯಕ್ಷ ಆಗ್ತಿದ್ದಾನೆ ಅಂತ ಅವ್ನು ಭಯಾನೇ ಪಡ್ಬಿಟ್ಟ. ಇವನು ತುಂಬಾ ಓವರ್ ಆಗಿ ಮಾಡ್ತಿದ್ದಾನೆ, ಅದಕ್ಕಂತ ಸಾಯಿಸ್ಬಿಟ್ಟಿಯಾ, ಜಸ್ಟ್ ಭಯ ಪಡಿಸೋ ತರ ಮಾತ್ರ ಮಾಡು ಸಾಕು ಅಂದಾಗ, ನೀವ್ ಹೋಗಿ ಯಜಮಾನ್ರೆ ನಾನೆಲ್ಲ ನೋಡ್ಕೊಂತೀನಿ ಅಂದಾಗ ನಮ್ ಹೀರೋ ಅಂತಾನೆ, ಸರಿ ನಾನು ಹೋಗ್ತೀನಿ, ಅದಕ್ಕೆ ಮುಂಚೆ ನನ್ಗೆ ಕಾಸು ಕೊಟ್ಬಿಟ್ಟು ಹೋಗು ಅಂತ ಹೇಳಿದಾಗ, ನನ್ ಗೊತ್ತು ನೀವ್ ಇದಕ್ಕೆ ನನ್ನ ಕರೆದಿರೋದು ಅಂತ ಅವನ ಹತ್ರ ಇರೋ ಕೆಲವು ಕಾಯಿನ್ ಕೊಡ್ತಾನೆ. ಅದಾದ್ಮೇಲೆ ಇವನನ್ನ ಅಂದ್ರೆ ನಮ್ಮ ಬಬ್ಲು ಬಂದು ನಾರ್ಮಲ್ ಒಂದು ಬ್ಲಾಕ್ ಟೈಗರ್ ತರ ಚೇಂಜ್ ಆಗಿ ಇವನನ್ನ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ಟ. ಒಂದ್ ಸ್ಟೇಜ್ ಒಂದ್ ಭಯ ಪಟ್ಟು ಜ್ಞಾನ ತಬ್ಬಿಟ್ಟ ಅಂತಾನೆ ನೋಡ್ಕೊಳ್ಳಿ, ಅಷ್ಟು ಭಯ ಪಡಿಸಿರ್ತಾನೆ. ಈಗ ಆ ಜಾಗಕ್ಕೆ ಗುಬೆ ಬರ್ತಾಳೆ, ಅದೇ ನಮ್ಮ ಹಯುನ್ ಅವರ ಅಸಿಸ್ಟೆಂಟ್. ಅವಳು ಮತ್ತೆ ಬಬ್ಲು ಇಬ್ರು ಹೋಗಿ ಒಂದು ಕಾಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಕ್ಚುಲಿ ಇವರಿಬ್ರು ಕೂಡ ಒಂದು ಲವರ್ಸೆ, ಬಟ್ ವಿಧಿ ಪ್ರಕಾರ ಪಾಪ ಅವಳು ಗುಬೆ ಇವನು ಚಿರತೆಯಾಗಿ ಅಂದ್ರೆ ಕಪ್ಪು ಚಿರತೆಯಾಗಿ ಉಟ್ಬಿಡಿದಾನೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಕೌನ್ಸಿಲರ್ ಮತ್ತೆ ಒಂದ್ 4-5 ಜನ ಕರ್ಕೊಂಡ್ ಬಂದ್ಬಿಡಿದಾನೆ. ಈ ತರ ಯಾರು ಈ ಕಾಡಲ್ಲಿ ಯಾರೋ ಇಬ್ರು ಕಾಣಿಸ್ತಾ ಇದಾರಲ್ವಾ ಅಂತ. ಅಂದ್ರೆ ಇವ್ರೇನಾದ್ರು ಇವಾಗ ಒರಿಜಿನಲ್ ಗೆಟಪ್ ಅಲ್ಲಿ ಇದ್ದಿದ್ರೆ ಕಂಡಿಡ್ದು ಬಿಟ್ಟಿರೋರೇನೋ, ಬಟ್ ನಾರ್ಮಲ್ ಮನುಷ್ಯರಾಗಿ ನಿಂತ್ಕೊಂಡ್ಬಿಟ್ರು. ನೀವಿಬ್ರೇನ್ರೋ ಮಾಡ್ತಾ ಇದ್ರಿ ಅಲ್ಲಿ ಲವರ್ಸಾ, ರೊಮ್ಯಾನ್ಸ್ ಮಾಡಕ್ ಬೇರೆ ಜಾಗ ಸಿಕ್ಕಿಲ್ಲ ನಿಮ್ಗೆ, ಈ ಕಾಡ್ ಜಾಗನೇ ಸಿಕ್ತಾ, ಊರಲ್ಲಿ ಯಾವ್ದೋ ಕಪ್ಚಿರ್ತೆ ಓಡಾಡ್ತಾ ಇದೆಯಂತೆ, ಅದ್ರ ಕಣ್ಣಿಗೆಲ್ಲಾದ್ರೂ ಕಾಣಿಸ್ಕೊಂಡ್ಬಿಟ್ಟಿರಾ, ಲಬಕ್ಕಂತ ಕ್ಯಾಚ್ ಹಾಕೊಂಡ್ಬಿಡ್ತದೆ, ಹೋಗ್ರಿ ಫಸ್ಟ್ ಇಲ್ಲಿಂದ ಅಂತ ಹೇಳಿದಾಗ, ಹಾ ಓಕೆ ಯಜಮಾನ್ರೆ ಹೋಗ್ತೀವಿ ಅಂತ ಹೇಳಿ ಅವ್ರ ಅಲ್ಲಿಂದ ಹೋಗ್ಬೇಕಾದ್ರೆ, ಹೇಯ್ ಇರಿ ಒಂದ್ ನಿಮಿಷ, ಏನು ನೀವಿಬ್ರು ವಿಚಿತ್ರವಾಗಿದ್ದೀರಾ ನೋಡಕ್ಕೆ, ಅವಳ ತಲೆ ಮೇಲೆ ಏನೋ 2 ಕಿವಿ ತರ ರೆಕ್ಕೆಗಳು ಬೆಳೆದ್ ಬಿಟ್ಟಿದೆ, ನಿನಗೇನೋ ಹಿಂದ್ಗಡೆ ಬ್ಯಾಕ್ ಅಲ್ಲಿ ಒಂದು ಬಾಲ ಬೆಳೆದಿದೆ, ಏನ್ ನಡೀತಾ ಇದೆ ಇಲ್ಲಿ ಅಂದಾಗ, ಅವನೇನಾದ್ರೂ ಮ್ಯಾನೇಜ್ ಮಾಡ್ಬೇಕಲ್ವಾ. ಓ ಅದಾ, ಇದಕ್ಕೂ ಮುಂಚೆ ಒಂದು ಪಾರ್ಕ್ ಹೋಗಿದ್ವಿ ಯಜಮಾನ್ರೆ, ಅಲ್ಲಿ ಇತ್ತು, ಅದನ್ನ ಹಂಗೆ ಅಟ್ಯಾಚ್ ಮಾಡ್ಕೊಂಡ್ವಿ ಅಂದಾಗ ಅದನ್ನ ಹಂಗೆ ಶೇಕ್ ಮಾಡಿ ತೋರಿಸ್ತಾ ಇರ್ತಾನೆ. ಇವ್ರು ನೋಡ್ಬಿಟ್ಟು, ಓ ಹೌದಾ, ತುಂಬಾ ರಿಯಲಿಸ್ಟಿಕ್ ಆಗಿದೆ, ಸರಿ ಹೋಗ್ರಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳ್ಸ್ಕೊಟ್ಬಿಟ್ರು. ಆಮೇಲೆ ಬಬ್ಲು ಅವ್ರ ರಿಟರ್ನ್ ಅವ್ರ ಗ್ಯಾರೇಜ್ ಗೆ ಬಂದಾಗ ಗ್ಯಾರೇಜ್ ಅಲ್ಲಿ 2 ಇಲಿ ಇರುತ್ತೆ, ಅವ್ರ ಹತ್ರ ಹೋಗಿ ಬೆದರಿಸ್ತಾ ಇರ್ತಾನೆ. ಮರ್ಯಾದೆಗೆ ಹೀರೋಯಿನ್ ಇಲ್ಲಿ ಏನ್ ಕೆಲಸ ಮಾಡ್ತಿದ್ದಾಳೆ ಅನ್ನೋದನ್ನ ನನ್ನ ಹತ್ರ ಹೇಳ್ಬಿಡಿ, ಹೇಳಿಲ್ಲ ಅಂತಂದ್ರೆ ನಿಮ್ಮನ್ನ ಹಂಗೆ ಕಚ್ಕೊಂಡ್ ತಿನ್ಬಿಡ್ತೀನಿ ಅಂತ ಬೆದರಿಸಿದಾಗ ಅವ್ರು ಕೂಡ ಎಲ್ಲಾ ನಿಜ ಹೇಳ್ಬಿಡ್ತಾರೆ. ಏನ್ ನಿಜ ಅಂತ ಇವಾಗ ನಮ್ ಹೀರೋ ಹತ್ರ ಹೋಗಿ ಹೇಳಿದಾಗ, ಹೀರೋಯಿನ್ ಇಲ್ಲಿ ಬರೀ ಗ್ಯಾರೇಜ್ ಕೆಲಸ ಮಾತ್ರ ಮಾಡ್ತಾ ಇಲ್ಲ, ಗ್ಯಾರೇಜ್ ಕೆಲಸ ಅನ್ನೋದು ಒಂದು ಸೈಡ್ ಬಿಸ್ನೆಸ್ ತರ ಅಷ್ಟೇ, ಅವಳು ಮುಖ್ಯವಾಗಿ ಮಾಡ್ತಾ ಇರೋದೇ ಟ್ರೇಡಿಂಗ್ ಅನ್ನೋದು ಹಂಗಂತ ಎಲಿಗಳು ಹೇಳ್ತು ಅಂತ ಈಗ ನಮ್ಮ ಬಬ್ಲು ಹೋಗಿ ಹೀರೋ ಹತ್ರ ಹೇಳ್ತಾ ಇದ್ದಾನೆ. ಅದ್ ನಂಗೆ ತೋರಿಸ್ತಾರೆ. ನಿಜವಾಗ್ಲೂ ಅವಳು ಟ್ರೇಡಿಂಗ್ ಅಲ್ಲಿ ತುಂಬಾ ಎತ್ತಿದ ಕೈ, ತುಂಬಾನೇ ಬ್ರಿಲಿಯಂಟ್ ಹುಡುಗಿ ಅಲ್ವಾ, ಅದರಿಂದ ತುಂಬಾ ಚೆನ್ನಾಗಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾಳೆ. ಅದರಿಂದಾನೆ ಕಾಸ್ಟ್ಲಿ ಕಾರು, ಕಾಸ್ಟ್ಲಿ ಬಟ್ಟೆ, ಕಾಸ್ಟ್ಲಿ ಹ್ಯಾಂಡ್ ಬ್ಯಾಗ್ ಎಲ್ಲ ತಗೊಳ್ತಾ ಇರೋದು. ಬಟ್ ಮುಂದಕ್ಕೆ ಜನಗಳಿಗೆ ನೋಡಕ್ ಏನ್ ಅನ್ಸುತ್ತೆ, ಇವಳು ಸಣ್ಣ ಪುಟ್ಟ ಏನೋ ಗ್ಯಾರೇಜ್ ಇಟ್ಕೊಂಡ್ ಮಾಡ್ತಿದ್ದಾಳೆ ಅಂತಾನೆ. ಅಷ್ಟೇ ಅಲ್ಲದೆ ಅವಳ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೂಡ ಹೇಳ್ತಾನೆ. ಅವಳು ತಿಂಗಳಲ್ಲಿ ಇಂತ ಜಾಗಕ್ಕೆ ಹೋಗ್ಬೇಕು, ಇಂತ ಕೆಲಸ ಮಾಡ್ಬೇಕಂತ ಶೆಡ್ಯೂಲ್ ಮಾಡಿದ್ದಾಳೆ. ಅದ್ರಲ್ಲಿ ಮುಖ್ಯವಾಗಿ 3 ಜಾಗಕ್ಕೆ ಹೋಗ್ತಾಳೆ. ಒಂದು ಬಂದು ಸಮುದ್ರದಲ್ಲಿ ಡೈವಿಂಗ್ ಮಾಡೋದು, ಇನ್ನೊಂದು ಬಂದು ಬೆಟ್ಟದ ಮೇಲೆ ಟ್ರಕ್ಕಿಂಗ್ ಹೋಗೋದು, ಆಮೇಲೆ ಫೈನಲ್ ಆಗಿ ವುಡ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ಶವಪೆಟ್ಟಿಗೆನ ಕಾರ್ವಿಂಗ್ ಮಾಡ್ತಿದ್ದಾಳೆ ಅಂತ. ಏನಕ್ಕೋಸ್ಕರ ಅವಳು ಇದೆಲ್ಲ ಮಾಡ್ತಿದ್ದಾಳೆ ಅಂದಾಗ ಹೀರೋಗೆ ಇವಾಗ ಸ್ಟ್ರೈಕ್ ಆಯ್ತು. ಯಾಕಂದ್ರೆ ಅವಳು ಮಾತ್ಗೂ ಅಂತ ಇದ್ಲಲ್ವಾ, ನಮ್ಮ ಅಜ್ಜಿ ಸತ್ತಾಗ ನಾನು ಸತ್ತೋಗ್ತೀನಿ ಅಂತ. ಸೊ ಇವಳು ಸಾಯೋದ್ ಬಂದ್ಬಿಟ್ಟು ಸೂಸೈಡ್ ತರ ಇರಬಾರ್ದು, ಅದು ನ್ಯಾಚುರಲ್ ಡೆತ್ ತರ ಇರ್ಬೇಕನ್ನೋದಕ್ಕೋಸ್ಕರನೇ ಸಮುದ್ರಕ್ಕೆ ಮತ್ತೆ ಟ್ರಕ್ಕಿಂಗ್ ಹೋಗ್ತಾ ಇರೋದು. ಸಮುದ್ರದಲ್ಲಿ ಅವಳು ಸತ್ಲು ಅಂತ ಇಟ್ಕೋ, ಅವಳೆ ಬೇಕಂತ ಮಾಸ್ಕ್ ತೆಗೆದ್ಬಿಟ್ಟು ಏನೋ ಉಸಿರು ಕಟ್ಕೊಂಡ್ ಸತ್ತೋಯ್ತು ಅಂತ ಹಂಗ್ ಪ್ಲಾನ್ ಮಾಡ್ಬೋದು. ಮತ್ತೆ ಟ್ರಕ್ಕಿಂಗ್ ಹೋದಾಗ ಅನ್ಕೊಳ್ದೆ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದ್ಲು ಅಂತ ಹೇಳ್ತಾರೆ. ಅದು ನ್ಯಾಚುರಲ್ ಡೆತ್ ತರ ಇರುತ್ತೆ. ಅಯ್ಯೋ ಅವಳೇ ಸತ್ತೋಗ್ಬಿಟ್ರೆ ನನ್ ಸೈಡ್ ಯಾವಾಗ ನಾನು ತೀರ್ಸ್ಕೊಳ್ಳೋದು, ಅದಕ್ಕೆ ನಾವು ಫಸ್ಟ್ ಅವ್ರ ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಅಜ್ಜಿ ಬದುಕಿರೋ ತನಕ ಇವಳು ಬದುಕಿರ್ತಾಳೆ ಅಂತ ಹೇಳಿ ಅವ್ರ ಅಜ್ಜಿನ ನೋಡ್ಕೊಳಕ್ಕೆ ಅಂತ ಹೋಗ್ತಾನೆ. ಆ ಟೈಮಲ್ಲಿ ಅವ್ರ ಅಜ್ಜಿ ಪಾಪ ತುಂಬಾ ಸೊಂಟಕ್ಕೆ ಬೆಲ್ಟ್ ಎಲ್ಲ ಹಾಕೊಂಡು, ಅಯ್ಯೋ ನನ್ಗೆ ಕೈಯೆಲ್ಲ ನೋತಾ ಇದೆಯಾ, ಬೆಳ್ಳುಳ್ಳಿ ಬೇರೆ ಜಜ್ಜಕ್ ಆಗ್ತಾ ಇಲ್ವ ಅಂದಾಗ, ಅಯ್ಯೋ ಅಜ್ಜಿ ನಾನ್ ಇರುವಾಗ ನಿಮ್ಗೆ ಯಾಕೆ ಟೆನ್ಷನ್, ಕೊಡಿ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ನ್ ಕುತ್ಕೊಂಡ ಬೆಳ್ಳುಳ್ಳಿ ಎಲ್ಲ ಜಜ್ತಾ ಇರ್ತಾನೆ. ಅಜ್ಜಿ ಹೇಳ್ತಾರೆ, ನನ್ ಮೊಮ್ಮಗಳಂದ್ರೆ ನಿನ್ಗೆ ಅಷ್ಟ್ ಇಷ್ಟ, ನೀನು ಅವಳಿಗೋಸ್ಕರ ಪ್ರಾಣ ಕೂಡ ಕೊಡೋ ತರ ಇದೆಯಾ ನೋಡೋದಕ್ಕೆ, ಕೆಲಸ ಕಾರ್ಯನೆಲ್ಲ ಬಿಟ್ಬಿಟ್ಟು ದುಬೈಯಿಂದ ಇಲ್ಲಿ ಬಂದ್ ಕೂತಿದ್ಯಲ್ವ ಅಂದಾಗ, ಹೌದಜ್ಜಿ
ಅಜ್ಜಿ ನನ್ಗೆ ನಿಮ್ಮ ಮೊಮ್ಮಗಳಂದ್ರೆ ತುಂಬಾ ಇಷ್ಟ ಅಂತ ಅವನು ಏನೋ ಲವ್ ಮಾಡ್ತಿರೋ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಆಮೇಲೆ ಅಜ್ಜಿ ಹೆಂಗೋ ಇವ್ನ್ ಮಾಡ್ತಾ ಇದ್ದಾನಲ್ವಾ ಕೆಲ್ಸ, ಇವ್ನ್ ಕೈಲೇ ಮಾಡಿಸ್ಕೊಳ್ಳೋಣ ಅಂತ, ಅಯ್ಯೋ ಹೊಲದಲ್ಲಿ ಪೈರೆಲ್ಲ ಕಟ್ ಮಾಡ್ಬೇಕಾಗಿತ್ತೆ, ಸೊಂಟ ಬೇರೆ ನೋವ್ತಾ ಇದೆ, ಏನ್ ಮಾಡೋದೋ ಗೊತ್ತಿಲ್ವೇ ಅಂದಾಗ, ಅಜ್ಜಿ ನಾನ್ ಇರುವಾಗ ನಿಮ್ಗೆ ಯಾಕೆ ಭಯ, ನಾನ್ ಮಾಡ್ತೀನಿ ಅದನ್ನ ಅಂತ ಹೇಳಿ ಇವನ್ ಸ್ಪೀಡ್ ಆಗಿ ಹೋಗ್ಬಿಟ್ಟು ಅದನ್ನ ಕಟ್ ಮಾಡ್ತಾ ಇದ್ದಾನೆ. ಆ ಬಿಸ್ಲಲ್ಲಿ ಅವ್ನ ಕೈಲಿ ಕುಯ್ಯಕ್ಕೆ ಆಗ್ತಾ ಇಲ್ಲ. ಪಕ್ಕದಲ್ಲಿ ಬಬ್ಲು ಬೇರೆ ಬಂದು ಹೇಳ್ತಾನೆ, ಏನ್ ಯಜಮಾನ್ರೆ ಇದು ನಿಮ್ ಗತಿ, ಹೀರೋಯಿನ್ ಸೇಡ್ ತಿರ್ಸ್ಕೊಳ್ತೀನಿ ಅಂತ ಹೇಳಿ ಅಜ್ಜಿಗೋಸ್ಕರ ನೀವೀ ಕೆಲಸ ಎಲ್ಲ ಮಾಡ್ತಾ ಇದೀರಾ, ಅಜ್ಜಿ ಎಲ್ಲಿ ಟಿಕೆಟ್ ತಗೊಂತಾಳೋ ಇಲ್ವೋ, ಅದ್ರ ಅಜ್ಜಿ ಬದಲು ನೀವೆಲ್ಲಿ ಟಿಕೆಟ್ ತಗೊಂಡ್ಬಿಡ್ತೀರೋ ಅಂತ ಅನಿಸ್ತಿದೆ, ಆ ರೇಂಜ್ಗೆ ಕಷ್ಟ ಪಡ್ತಾ ಇದೀನಿ ಅಂದಾಗ ಇನ್ನೇನೋ ಮಾಡೋದ್ ನಾನು ಅಂತ. ಅವಾಗ ಅವ್ನು ಇನ್ನೊಂದ್ ವಿಷಯ ಕೂಡ ಹೇಳ್ತಾನೆ, ಯಜಮಾನ್ರೆ ಇದಕ್ಕೂ ಮುಂಚೆ ಗ್ಯಾರೇಜ್ ಅಲ್ಲಿ ಹೀರೋಯಿನ್ ನಮ್ಮ ಹತ್ರ ಒಂದು ಕ್ವಶನ್ ಕೇಳಿದ್ರು, ಅದೇ ನಿಮ್ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಅದೇನಂತಂದ್ರೆ ಇವಳು ಕೇಳ್ತಾಳೆ, ಹೌದು ನನ್ನಿಂದಾನೇ ಅವನು ಆ ದೀಪದೊಳಗಡೆ ಸಿಕ್ಕಾಕೊಂಡೆ ಅಂತ ಹೇಳ್ತಾ ಇದ್ದ, ಫಸ್ಟ್ ಆಫ್ ಆಲ್ ಅಂತದ್ ಏನ್ ಮಾಡ್ದೆ ನಾನು, ಏನಕ್ಕೆ ನನ್ ಮೇಲೆ ಅವ್ನು ಇಷ್ಟು ಕೋಪದಲ್ಲಿದ್ದಾನೆ, ಅವ್ನ ಏನಕ್ಕ ದೀಪದಲ್ಲಿ ಸಿಕ್ಕಾಕೊಂಡಂತೆಲ್ಲ ಕೇಳಿದಾಗ ಇವ್ನ್ ಅದ್ರ ಬಗ್ಗೆ ಏನು ಹೇಳಿರೋದಿಲ್ಲ, ನೀವ್ಯಾಕೆ ಇವಾಗ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರೆ ನಿಮ್ಗೆಲ್ಲ ನೆನಪು ಬಂದ್ಬಿಡ್ತಾ ಅಂದಾಗ, ಚಾಚಾ ನಂಗೆ ನೆನಪು ಬಂದಿಲ್ಲ ಕಣೋ, ಅವ್ನ್ ಮತ್ತೆ ಅದನ್ನ ಹೇಳ್ತಾ ಇದ್ನಲ್ವಾ ಅದಕ್ಕೆ ಕೇಳ್ದೆ. ಅಷ್ಟೇ ಅಲ್ದೆ ಮೊನ್ನೆ ನನ್ ಕನ್ಸಲ್ಲಿ ಈ ತರ ದೀಪದೊಳಗಡೆ ನಾನು ಕೂತ್ಕೊಂಡು ಜೋರಾಗಿ ನಗ್ತಾ ಇದ್ದೆ, ನನ್ಗೆ ಆತರ ಒಂದು ವಿಜುವಲ್ ಬಂತು ಅಂತ ಹೇಳಿರ್ತಾಳೆ. ಅದನ್ನ ಇವಾಗ ಬಬ್ಲು ಹೇಳಿದಾಗ ನಮ್ ಹೀರೋಗೂ ಅದ್ರ ಬಗ್ಗೆ ನೆನ್ಪಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟು ಅವಳಿಗೇನು ನೆನ್ಪಿಲ್ಲ ಅಂತ ಕೇಳ್ತಿದ್ದಾಳ. ಅವಳಿಗೆ ಎಷ್ಟು ಕೊಬ್ಬು ನೋಡು, ಅವಳಿಂದಾನೆ ಆ ಮಣ್ಣಿಂದಾನೆ ನಾನು ನಿರಂತರವಾಗಿ 983 ವರ್ಷದವರೆಗೂ ಆ ಜಾಡಿಯಲ್ಲಿ ಉಳಿಯೋಂಗ ಆಯ್ತು, ಏನು ಗೊತ್ತಿಲ್ದರ ಹತ್ರ ಕೇಳ್ತಿದ್ದಾಳ. ಅವಳಿಗೆ ನಾನು ಕೊಟ್ಟಿರೋ 3 ವಾರನ ಅವಳಿಗೋಸ್ಕರ ಅವಳು ಕೇಳ್ಕೊಳ್ದೆ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡ್ಲು, ಅದ್ರಿಂದಾನೆ ಇಷ್ಟು ವರ್ಷ ನಾನು ಮತ್ತೆ ಜಾಡಿಯಲ್ಲಿ ಸಿಕ್ಕಾಕೊಳ್ಳೋ ತರ ಆಯ್ತು. ಇವಾಗ ಮತ್ತೆ ನಾನು ಬಂದು ಇವಳ ಕೈಲೇ ಸಿಕ್ಕಾಕೊಂಡಿದ್ದೀನಿ ಅಂತ ಹೀರೋಯಿನ್ ಬೈತಾ ಇರ್ಬೇಕಾದ್ರೆ ಅವಳು ಬಂದು ಹಿಂದ್ಗಡೆ ನಿಂತಿದ್ದಾಳೆ. ಇದನ್ನ ಬಬ್ಲು ನೋಡ್ಬಿಟ್ಟ, ಯಜಮಾನ್ರೆ ಅದು ಇದು ಅಂತ ಅವ್ನು ಏನೇನೋ ಅವನ್ನ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ, ಇದ್ರೂ ನಮ್ ಹೀರೋ ಇಷ್ಟಕ್ಕೂ ಬೈತಾ ಇದ್ದಾನೆ ಹೀರೋಯಿನ್. ನನ್ ಬರೋ ಕೋಪಕ್ಕೆ ಅವಳು ನಂಗೆ ಕತ್ತಿಚ್ಗೆ ಸಾಯಿಸ್ಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ, ಆದ್ರೆ ಏನ್ ಮಾಡೋದು, ನನ್ಗೆ ಯಜಮಾನಿ ಆಗ್ಬಿಟ್ಲು. ಅವಳೇನಾದ್ರೂ ಇನ್ನ 2 ವಿಷ್ಣ ಕೂಡ ಅವಳಿಗೋಸ್ಕರ ಅಲ್ದೆ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡ್ಲೋ ಅಷ್ಟೇ ನನ್ ಕತೆ ಮುಗೀತು. ಇವನ್ ಬಂದು ನನ್ ಕತ್ನ ಕಟ್ ಮಾಡ್ಬಿಡ್ತಾನೆ, ಇದು ತುಂಬಾ ಮುಖ್ಯವಾದ ವಿಷಯ ಕಣೋ, ಇದನ್ನೆಲ್ಲಾದ್ರೂ ಹೋಗಿ ಅವಳ ಹತ್ರ ಹೇಳ್ಬಿಟ್ಟಿಯಾ, ಆಲ್ರೆಡಿ ಹೇಳಿದ್ದೀನಲ್ಲ ಅವಳು ದೊಡ್ಡ ಸೈಕೋ ಅಂತ, ಇದನ್ನೇನಾದ್ರೂ ಕೇಳಿಸ್ಕೊಂಡ್ರೆ ನಾನ್ ಸಾಯ್ಬೇಕು ಅಂತ ಹೇಳಿನೇ ಬೇಕಂತಾನೆ 2 ವಿಷ್ಣ ಅವಳು ಬೇರೆಯವ್ರಿಗೋಸ್ಕರ ಕೇಳ್ಕೊಂಡ್ಬಿಡ್ತಾಳೆ, ನೀನ್ ಸೈಲೆಂಟ್ ಆಗಿ ಇದ್ಬಿಡು ಅಂತ. ಯಜಮಾನ್ರೆ ನಾನು ಏನು ಹೇಳೋದ್ ಬೇಡ, ಯಾಕಂದ್ರೆ ನೀವೆಲ್ಲ ಹೇಳ್ಬಿಟ್ರಿ ಅಂತ ಹೇಳ್ತಾನೆ. ಏನಂತ ನೋಡಿದ್ರೆ ಹಿಂದ್ಗಡೆ ಹೀರೋಯಿನ್ ಬಂದು ನಿಂತಿರ್ತಾಳೆ. ಎಲ್ಲ ಕೇಳಿಸ್ಕೊಂಡ್ಲು, ನೀನ್ ಯಾವಾಗ ಬಂದೆ, ನಾನು ಹೇಳಿದೇನು ಕೇಳಿಸ್ಕೊಂಡಿಲ್ಲ ತಾನೆ, ಅದೆಲ್ಲ ನಾನು ಸುಮ್ನೆ ಹೇಳಿದ್ದು ಅಂದಾಗ, ನೀನ್ ಹೇಳಿದೆಲ್ಲ ನಂಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು, ಬಟ್ ಅದೆಲ್ಲ ನನ್ಗೆ ಅವಶ್ಯಕತೆ ಇಲ್ಲ, ನನ್ನ ಅವಸರಕ್ಕೆ ನಾನು ಏನ್ ವಿಷ್ಣ ಕೇಳ್ಬೇಕೋ ಅದನ್ನ ಕೇಳ್ತೀನಿ, ಸರಿ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಬಾ ನನ್ ಜೊತೆ ಅಂತ ಹೇಳಿ ನಮ್ ಹೀರೋನ ರೆಡಿ ಮಾಡಿಸಿ ಕರ್ಕೊಂಡೋದವಳು. ಶಾಪಿಂಗ್ ಮಾಡ್ಬಿಟ್ಟು ಬ್ಯಾಗ್ ಹೊರಿಯಕ್ಕೆ ಅಂತ ಕರ್ಕೊಂಡೋಗಿರೋದು. ಅಯ್ಯೋ ನಿನ್ನ ಶಾಪಿಂಗ್ ಮಾಡೋದು ನೀನು, ಬ್ಯಾಗ್ ಹೊರ್ಸೋದು ನನ್ ಕೈ ಇಲ್ಲ, ಮರದಾಗ ನೀನೇ ಎತ್ಕೊಂಡು ಹೋಗು ಅಂದಾಗ, ಒಂದು ಹುಡುಗಿ ಜೊತೆ ಬರ್ತಾ ಇದೆಯಾ, ನಿನ್ಗೆ ನಾಚಿಕೆ ಆಗೋದಿಲ್ಲ, ನಾನು ಹೈ ಹೀಲ್ಸ್ ಹಾಕೊಂಡಿದ್ದೀನಿ ಕಣೋ, ನಾನ್ ಹೆಂಗೋ ಬ್ಯಾಗ್ ಎತ್ಕೊಳಕಾಗುತ್ತೆ, ಮರದಾಗ ಎತ್ಕೊಂಡ್ ಬಾ ಅಂತ ಹೇಳಿ ಅಲ್ಲಿಂದ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಹುಡುಗರೆಲ್ಲ ಹುಡುಗಿರ್ನ ಒಂದು ಕ್ವೀನ್ ತರ ಟ್ರೀಟ್ ಮಾಡ್ತಾ ಇರ್ತಾರೆ. ಅವ್ರು ಕುತ್ಕೋಬೇಕಾದ್ರೆ ಚೇರ್ ಎಲ್ಲ ಜರುಗಿಸೋದು, ಅವ್ರನ್ನ ನಿಧಾನ ಕೂರ್ಸೋದು, ಅದನ್ನೆಲ್ಲ ಗಮನಿಸೋ ನಮ್ ಹೀರೋ ಅವನು ಅದೇ ತರ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಚೇರ್ ಜರುಗಿಸ್ತೀನಿ ಅನ್ನೋ ಬದಲು ಟೇಬಲ್ ನ ಜರುಗಿಸ್ತಾ ಇರ್ತಾನೆ. ಅವಳಿಗೆ ಏನ್ ಅರ್ಥ ಆಗಿಲ್ಲ, ಇವ್ನ ಯಾಕೆ ಇವಾಗ ಈ ತರ ಮಾಡ್ತಿದ್ದಾನೆ ಅಂತ ಅಲ್ಲಿರೋರೆಲ್ಲ ಇವ್ರ ಕಡೆ ನೋಡ್ಕೊಂಡು ನಗ್ತಾ ಇರ್ತಾರೆ. ಇವಾಗ ಹಂಗೆ ಊಟ ಮಾಡೋವಾಗ ಅವ್ನು ಹೇಳ್ತಾನೆ, ಹೌದು ನೀನು ತಿಂಗಳಲ್ಲಿ ಇಂಥ ಜಾಗಕ್ಕೆ ಹೋಗ್ಬೇಕು, ಇಂಥ ಕೆಲಸ ಮಾಡ್ಬೇಕು ಅಂತ ಶೆಡ್ಯೂಲ್ ಮಾಡಿದ್ಯಲ್ವಾ, ಅದು ನೀನ್ ಏನಕ್ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು, ನಿನ್ ಜೀವನದಲ್ಲಿ ಇನ್ನೂ ಏನಾದ್ರೂ ಆಸೆ ಇದ್ರೆ ಕೇಳು, ನಾನು ಮಾಡ್ತೀನಿ, ಇದನ್ನ ನಾನು ವಿಷಯ ಕೇಳ್ತಲ್ಲ ಸುಮ್ನೆ ನಾರ್ಮಲ್ ಆಗಿ ಕೇಳ್ದೆ ಅಂದಾಗ ಅವಳ ಹಂಗೆ ಕಿಟಕಿ ಕಡೆಯಿಂದ ಪಕ್ಕದಲ್ಲಿ ಒಂದು ದೊಡ್ಡ ಹೈಟ್ ಆಗಿರೋದೊಂದು ಬಿಲ್ಡಿಂಗ್ ನ ನೋಡ್ತಾಳೆ. ಅದು ಬಿಲ್ಡಿಂಗ್ ಅಲ್ಲ, ಈ ಲೈಟ್ ನ ಏನು ಅಂತಾರೆ ಕೊರಿಯನ್ ಅಲ್ಲಿ, ಆ ಜಾಗ ಅದು, ಅಲ್ಗ್ ಹೋಗ್ಬೇಕು ಅಂತ ಅವಳಿಗೆ ಆಸೆ. ಸರಿ ಅದ ನಂಗೆ ಗುರಾಯಿಸ್ಕೊಂಡು ನೋಡ್ಬೇಡ, ನೀನ್ ಗುರಾಯಿಸೋದ್ರಲ್ಲ ಅದನ್ನ ಬಿದ್ಗಿದ್ದು ಹೋಗ್ಬಿಡತ್ತು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಊಟ ಮುಗಿಸಿದ್ಮೇಲೆ ಅವಳನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಜಾಗ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ನಾನು ಇಷ್ಟು ಹೈಟ್ ಇಂದ ಕೊರಿಯಾನ ಫಸ್ಟ್ ಟೈಮ್ ನೋಡ್ತಾ ಇರೋದು, ನನಗೆ ಬೆಳಕಿರೋ ಜಾಗದಲ್ಲಿ ಇರೋದಕ್ಕಿಂತ ಇದ್ರ ಕತ್ಲಲ್ಲಿ ನಿಂತ್ಕೊಂಡಿರೋದಕ್ಕೆ ತುಂಬಾನೇ ಇಷ್ಟ ಅಂತ ಹೇಳಿದಾಗ, ಏನು ಕತ್ಲಂದ್ರೆ ಇಷ್ಟ ಅಂದ, ಅಷ್ಟೇ ತಾನೆ ಇವಾಗ ನೋಡು ಅಂತ ಹೇಳಿ ಟಕ್ ಅಂತ ಆಗ್ತಾನೆ. ನೋಡಿ ಪ್ರಪಂಚದಲ್ಲಿರೋ ಲೈಟ್ ಎಲ್ಲ ಆಫ್ ಆಗೋಯ್ತು. ಅವಳಿಗಂತೂ ತುಂಬಾ ಆಶ್ಚರ್ಯವಾಗಿರುತ್ತೆ, ಹಿಂಗೇನಾದ್ರು ಕರ್ಕೊಂಬಂದ ಮತ್ತೆ ತಳ್ಳೋ ಪ್ಲಾನ್ ಏನಾದ್ರು ಮಾಡಿದ್ಯಾ ಅಂದಾಗ, ಚೇಚೆ ನಂಗೆಲ್ಲ ಮಾಡಲ್ಲ ಅಂತ ಹೇಳಿ ನೋಡ್ತಾ ಇರೋವಾಗ, ಹೌದು ನೀನ್ ಹೇಳೋದು ನಿಜಾನೇ, ಪ್ರಪಂಚ ಹಿಂಗ್ ಕತ್ಲಾಗಿದ್ರೇನೆ ಚೆನ್ನಾಗಿರೋದು, ಅದ್ರಲ್ಲೂ ನೋಡು ಈ ಟೈಮಲ್ಲಿ ಆಕಾಶದಲ್ಲಿರೋ ಸ್ಟಾರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಅವ್ನು ನಾರ್ಮಲ್ ಆಗಿ ಹೇಳ್ದ. ಇದಕ್ಕೆ ಅವಳ ಕಡೆಯಿಂದ ಏನು ಆನ್ಸರ್ ಬಂದಿಲ್ಲ, ಸೈಲೆಂಟ್ ಆಗಿ ನಿಂತಿರ್ತಾಳೆ. ಅವಳು ಏನ್ ರಿಯಾಕ್ಷನ್ ಕೊಡ್ತಿದ್ದಾಳೆ ಅಂತ ಇವ್ನ್ಗೆ ಅರ್ಥ ಆಗಿಲ್ವಲ್ಲ. ಕೈಯಲ್ಲಿ ಹಂಗೆ ಬೆಂಕಿನೆಲ್ಲ ಬರೋ ತರ ಮಾಡಿ ಹತ್ರ ಇಟ್ಕೊಂಡು ನೋಡಿದಾಗ, ಯಾಕೆ ಇವಾಗ ಅಷ್ಟು ಮೋಸವಾಗಿ ಗುರಾಯಿಸ್ತಾ ಇದೀಯ ಅಂದಾಗ, ಇನ್ನೂ ಗುರಾಯಿಸ್ತಾ ಇದೀನಾ, ಇಲ್ಲವೇ ನಾನು ರೊಮ್ಯಾಂಟಿಕ್ ಆಗಿ ನೋಡ್ತಾ ಇದೀನಿ ಅಂದಾಗ, ಏನೋ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇದೀಯ, ನಿಮ್ಮೂರಲ್ಲಿ ರೊಮ್ಯಾಂಟಿಕ್ ಅಂದ್ರೆ ಹಿಂಗೇನಾ, ಸರಿ ಫಸ್ಟ್ ಆಫ್ ಆಲ್ ಏನಕ್ಕೆ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇದೀಯ ಅಂದಾಗ ಅವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಬೈಟ್ಕೊಂಡ್ ಸುಮ್ನೆ ಹೇಳ್ದೆ, ಯಾವಾಗ ಒಂದು ಹುಡುಗ ಬಂದು ನಿನ್ನ ಇಷ್ಟ ಪಡ್ತಿದ್ದಾನೆ ಅಂತ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ ಕಣೆ, ಅವನು ಸ್ಟಾರ್ಸ್ ಬಗ್ಗೆ ಮಾತಾಡಿದಾಗ ಮತ್ತೆ ಯಾರು ಸುತ್ತಮುತ್ತ ಇಲ್ದೇ ಇರೋವಾಗ ಆತರ ಅವ್ನು ಮಾತಾಡಿದ್ರೆ ಅವ್ನು ನಿನ್ಗೆ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಿದ್ದಾನೆ, ಪ್ಲಸ್ ಅವ್ನಿಗೆ ಕಿಸ್ ಬೇಕು ಅಂತ ಅರ್ಥ ಅಂತೆಲ್ಲ ಲೂಸ್ ತರ ಹೇಳಿಟ್ಟಿರ್ತಾಳೆ. ಅದೇ ಇವಾಗ ಇವಳಿಗೆ ನೆನಪು ಬಂದಿದ ತಕ್ಷಣ, ಹಂಗಾದ್ರೆ ಇವಾಗ ಏನು ನೀನನ್ನ ಕಿಸ್ ಮಾಡ್ಬೇಕಂತ ಹೇಳಿ ಇವಳೇ ವಾಂಟೆಡ್ ಆಗಿ ಹೋಗಿ ನಮ್ ಹೀರೋನ್ ಹಿಡ್ಕೊಂಡು ಏನೋ ಟೆಡಿ ಬೇರ್ಗೋ ನಾಯಿ ಮರಿಗೋ ಮುತ್ಕೊಡ್ತಾರಲ್ಲ ಆತರ ಹಂಗೆ ಕಿಸ್ ಕೊಟ್ಟು ಹಿಂದೆ ಹೋಗ್ತಾ ಇರ್ತಾಳೆ. ಇದೇನಾ ಕಿಸ್ಸು, ಇದ್ರಲ್ಲಿ ಏನೋ ಆತರ ಫೀಲೇ ಇಲ್ವೇ, ಇದೇನೋ ದೊಡ್ಡ ವಿಷಯ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ, ನನಗೆ ಆತರ ಏನು ಫೀಲ್ ಬರ್ಲಿಲ್ವೇ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು, ಕೈ ಕಾಲೇ ಒದ್ರೆತ್ಕೊಂಡ್ಬಿಡ್ತು, ಏನ್ ಮಾಡೋದೋ ಗೊತ್ತಿಲ್ದೆ. ಆಮೇಲೆ
ಅವನಂತಾನೆ ನಿಜಾನೇ ಕಿಸ್ ಅನ್ನೋದು ಒಂದು ಅದ್ಭುತವಾದ ಫೀಲಿಂಗು. ನಿನಗ ಫೀಲ್ ಬರ್ಬೇಕಂದ್ರೆ ನನ್ ಕೈಲಿ ಮಾತ್ರನೇ ಕೊಡಕ್ ಆಗೋದು ಅಂತ ಹೇಳಿ ಇವನೇ ವಾಂಟೆಡ್ ಆಗಿ ಹೋಗಿ ಅವಳನ್ನ ಕಿಸ್ ಮಾಡ್ಬಿಟ್ಟ. ಅವಳಿಗೆ ಏನ್ ಅರ್ಥನೇ ಆಗಿಲ್ಲ, ಸೈಲೆಂಟ್ ಆಗಿ ನಿಂತಿರ್ತಾಳೆ ಅಷ್ಟೇ. ಇಲ್ಲಿಗೆ ಈ ಪಾರ್ಟ್ ಮುಗೀತು. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಂಡ್ ಇವತ್ತಿನ ಈ ಪಾರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಕ್ಯಾಚ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ.